ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಏಪ್ರಿಲ್ 24ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸುದ್ದಿ ವಿಶ್ಲೇಷಣೆಗೂ ಮುನ್ನ ಒಂದು ಪ್ರಕಟಣೆ ಇದೆ. ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಂಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಬೇರೆ ಬೇರೆ ವಿಷಯಗಳಲ್ಲಿನ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಅನ್ನು ಪ್ರಾರಂಭ ಮಾಡಿರೋದ್ರ ಬಗ್ಗೆ ಈ ಹಿಂದೆ ನಾವು ತಿಳಿಸಿದ್ವಿ. ಈಗ ಒಟ್ಟಾರೆಯಾಗಿ ಇನ್ನು ಮುಂದೆ ಈ ಒಂದು ಟೈಮ್ ಟೇಬಲ್ನ ಅಡಿಯಲ್ಲಿ ಇನ್ನುಳಿದಂಥ ಸಬ್ಜೆಕ್ಟ್ಸ್ಗಳಾದಂಥ ಪೊಲಿಟಿ, ಎಕಾನಮಿ, ಜಿಯೋಗ್ರಫಿ, ಮಾಡರ್ನ್ ಹಿಸ್ಟ್ರಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಸಿಸ್ಯಾಟ್ಗೂ ಕೂಡ ಸಂಬಂಧಪಟ್ಟಂತೆ, ಹಾಗೆ ಕರೆಂಟ್ ಅಫೈರ್ಸ್, ಎನ್ವಿರಾನ್ಮೆಂಟ್ ಮತ್ತು ಇಂಡಿಯಾ ಇಯರ್ ಬುಕ್ ಮತ್ತು ಸ್ಕೀಮ್ಸ್ಗಳ ಕುರಿತಂತೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಅನ್ನು ಈ ಡೇಟ್ಸ್ಗಳಲ್ಲಿ ನಡೆಸ್ಕೊಡ್ತಾ ಇದ್ದೇವೆ. ಪ್ರಿಲಿಮ್ಸ್ಗೆ ಬಹಳನೇ ಉಪಯೋಗ ಆಗುವಂಥ ಪ್ರೋಗ್ರಾಮ್ ಇದಾಗಿರುತ್ತೆ. ಈ ಪ್ರೋಗ್ರಾಮ್ಗೆ ರಿಜಿಸ್ಟರ್ ಆಗೋದ್ರ ಮುಖಾಂತರವಾಗಿ ನೀವು ಈ ಪ್ರೋಗ್ರಾಮಿನ ಉಪಯೋಗವನ್ನು ಪಡ್ಕೊಳ್ಳಿ. ಇದು ಪ್ರಿಲಿಮ್ಸ್ ಅನ್ನು ಕ್ಲಿಯರ್ ಮಾಡೋದಕ್ಕೆ ನಿಮಗೆ ಬಹಳನೇ ಉಪಯೋಗ ಆಗುವಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಇದರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಇರತಕ್ಕಂಥ ಈ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್ ಸೆಂಟರ್ ಅಲಾಟ್ಸ್ 5 kg ಆಫ್ ಗ್ರೈನ್ಸ್ ಫ್ರೀ ಟು ಪುವರ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅಂಡ್ ದ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಕಳೆದ ವರ್ಷ ಈ ಪ್ಯಾಂಡಮಿಕ್ ಹಬ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದನ್ನು ನಾವು ನೆನಪಿಸ್ಕೊಳ್ಬಹುದಾಗುತ್ತೆ. ಮಾರ್ಚ್ 2020ರಲ್ಲಿ ಈ ಒಂದು ಯೋಜನೆ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆಗಿದ್ದಂಥದ್ದು. ಆ ಯೋಜನೆಯ ಅಡಿಯಲ್ಲಿ ಪ್ರತಿಯೊಂದು ವ್ಯಕ್ತಿಗೂ ಕೂಡ, ಈ ಯೋಜನೆಯ ಬೆನಿಫಿಷಿಯರೀಸ್ ಆಗಿರುವಂಥ ಪ್ರತಿಯೊಬ್ಬರಿಗೂ ಕೂಡ 5 kgಯಷ್ಟು ಫ್ರೀ ಗ್ರೈನ್ಸ್ ಅನ್ನು ಪುವರ್ಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಮೊದಲಿಗೆ ಮಾರ್ಚ್ 2020ರ ನಂತರದಲ್ಲಿ ಬಂದಂಥ ಈ ಆದೇಶ ಅನ್ನುವಂಥದ್ದು 3 ತಿಂಗಳವರೆಗೂ ಅಂತ ಹೇಳಿ ಆದೇಶವನ್ನು ನೀಡಲಾಗಿತ್ತು. ನಂತರದಲ್ಲಿ ಇದನ್ನ ಮತ್ತು 3 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದನ್ನು ಕೂಡ ನಾವು ನೋಡ್ಬೋದಾಗುತ್ತೆ ಹಿಂದಿನ ವರ್ಷದಲ್ಲಿ. ಆದರೆ ಈಗ ಈ ಬಾರಿ ಮತ್ತೆ ಈ ಕರೋನಾ ಅನ್ನುವಂಥದ್ದು ಇನ್ನಷ್ಟು ಹೆಚ್ಚಾಗ್ತಿರುವಂಥ, ಸೆಕೆಂಡ್ ವೇವ್ ಅನ್ನುವಂಥದ್ದು ಹೆಚ್ಚಾಗ್ತಿರುವಂಥ ಈ ಹಿನ್ನೆಲೆಯಲ್ಲಿ ಕೆಲವಷ್ಟು ರಾಜ್ಯಗಳು ಮತ್ತು ಕೆಲವು ಪ್ರದೇಶಗಳನ್ನು ಈಗಾಗಲೇ ಏನು ಕರ್ಫ್ಯೂಸ್ಗಳನ್ನು ನೋಡ್ತಿದ್ದೇವೆ ಮತ್ತು ಕೆಲವು ಕಡೆಯಲ್ಲಿ ಲಾಕ್ಡೌನ್ ಅನ್ನು ನೋಡ್ತಿದ್ದೇವೆ. ಅದರಲ್ಲಿ ಈಗ ಕರ್ನಾಟಕವನ್ನೇ ನಾವು ನೋಡಿದಾಗ 90% ಲಾಕ್ಡೌನ್ ಅನ್ನು ನೋಡ್ತಿದ್ದೇವೆ. ಈ ರೀತಿ ಲಾಕ್ಡೌನ್ನಲ್ಲಾಗುವಂಥ ತೊಂದರೆಗಳಿಂದ ಯಾರೆಲ್ಲ ರೋಡ್ ಸೈಡ್ ವೆಂಡರ್ಸ್ ಇರ್ತಾರೆ, ಸ್ಟ್ರೀಟ್ ವೆಂಡರ್ಸ್, ಈ ರೀತಿಯಾದಂಥವರು ಮತ್ತು ಅವತ್ತಿನ ದಿನಗೂಲಿಯನ್ನು ನಂಬಿಕೊಂಡು ಜೀವನ ಮಾಡ್ತಿದ್ದಂಥವರಿಗೆ ತೊಂದರೆ ಆಗದೇ ಇರಲಿ, ಈ ಕಾರಣದಿಂದ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡೋದಕ್ಕೋಸ್ಕರ ಈಗ ಮತ್ತೊಮ್ಮೆ ಮುಂದಿನ 2 ತಿಂಗಳುಗಳ ಕಾಲ ಅಂದರೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಈ ರೀತಿಯ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡುವಂಥ ವಿಚಾರದಲ್ಲಿ 2 ತಿಂಗಳವರೆಗೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಅಡಿಯಲ್ಲಿ 5 kgಯಷ್ಟು ಫ್ರೀ ಫುಡ್ ಗ್ರೈನ್ಸ್ ಅನ್ನು ಪುವರ್ಗೆ ಸೆಂಟರ್ ಅಲರ್ಟ್ ಮಾಡ್ತಿರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮತ್ತು ಈ ರೀತಿಯಾಗಿ 2 ತಿಂಗಳ ಕಾಲ ಈ ಫ್ರೀ ಫುಡ್ ಗ್ರೈನ್ಸ್ ಅನ್ನು ನೀಡುವಂಥ ಈ ಯೋಜನೆಗೆ 26,000 ಕೋಟಿಯಷ್ಟು ಹಣಕಾಸನ್ನು ನಾವು ಬಿಡುಗಡೆ ಮಾಡಬೇಕಾಗುತ್ತೆ ಅಥವಾ ಅಷ್ಟು ಹಣವನ್ನು ವ್ಯಯ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಈ COVID-19 ಇನ್ಫೆಕ್ಷನ್ ಹೆಚ್ಚಾಗ್ತಿರುವಂಥ ಈ ಸಂದರ್ಭದಲ್ಲಿ ಎಕನಾಮಿಕ್ ಸ್ಲೋಡೌನ್ ಅನ್ನುವಂಥದ್ದು ಕಾಣಬೇಕಾಗುತ್ತೆ ಮುಂದಿನ ತಿಂಗಳುಗಳಲ್ಲಿ. ಇದರಿಂದಾಗಿ ಬಡ ಜನರು, ಬಡ ಕುಟುಂಬಗಳಿಗೆ ಅವರಿಗೆ ಫುಡ್ ಸೆಕ್ಯೂರಿಟಿಯನ್ನು ಕೂಡ ಎನ್ಶೂರ್ ಮಾಡ್ಕೊಳ್ಳೋದು ಕಷ್ಟ ಆಗದೇ ಇರಲಿ ಅನ್ನುವಂಥ ಕಾರಣದಿಂದ ಈ ಒಂದು ಪ್ರೋಗ್ರಾಮ್ ಅನ್ನು ಈಗ ಮತ್ತೊಮ್ಮೆ ಜಾರಿಗೆ ತರ್ತಾ ಇರತಕ್ಕಂಥದ್ದು. ಇದರ ಜೊತೆಗೆ ಕೇಂದ್ರ ಸರ್ಕಾರದವರು ರಾಜ್ಯಗಳಿಗೆ COVID-19 ವ್ಯಾಕ್ಸಿನ್ಸ್ಗಳನ್ನು ಏನು ಕೇಂದ್ರದ ಬಳಿ ಈಗಾಗಲೇ ಇದೆ ಅದನ್ನು ರಾಜ್ಯಗಳಿಗೆ ಫ್ರೀ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಕೂಡ ಪ್ರಧಾನಮಂತ್ರಿಯವರು ತಿಳಿಸಿರ್ತಕ್ಕಂಥದ್ದು. ಇನ್ನು ಕೋಆರ್ಡಿನೇಷನ್ ಟೀಮ್ಸ್ಗಳನ್ನು ಕೂಡ ಈಗ ಸ್ಟೇಟ್ನ ಚೀಫ್ ಮಿನಿಸ್ಟರ್ನೊಟ್ಟಿಗೆ ಮಾತುಕತೆಯನ್ನು ಮಾಡಿ, ಮೀಟಿಂಗನ್ನು ಮಾಡಿ ಕೋಆರ್ಡಿನೇಷನ್ ಟೀಮ್ಸ್ಗಳನ್ನು ಈಗ ಮಾಡಲಾಗ್ತಿದೆ ಆಕ್ಸಿಜನ್ ಸಪ್ಲೈಯನ್ನು ಸರಿಯಾಗಿ ನೀಡೋದಕ್ಕೆ ಅನ್ನುವಂಥದ್ದು. ಮತ್ತು ಈಗಾಗಲೇ ನಿನ್ನೆಯ ಕೇಸಸ್ ಎಷ್ಟಿದೆ ಅಂತ ಅಂದರೆ 3.5 ಲ್ಯಾಕಷ್ಟು ಹೊಸ ಕೇಸಸ್ಗಳನ್ನು ನಿನ್ನೆ ಕಂಡಿರ್ತಕ್ಕಂಥದ್ದು. 2,600ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಇದನ್ನು ಈ ಕರೋನಾ ಪ್ಯಾಂಡಮಿಕ್ ಸೆಕೆಂಡ್ ವೇವ್ ಏನು ವರ್ಸ್ಟ್ ಆಗಿ ಬರ್ತಾ ಇದೆ ಇದನ್ನು ಸರಿಯಾದ ರೀತಿಯಲ್ಲಿ ಫೇಸ್ ಮಾಡೋದಕ್ಕೆ ಅಂತ ಹೇಳಿ ರಾಜ್ಯಗಳ ಮುಖ್ಯಮಂತ್ರಿಗಳೊಟ್ಟಿಗೆ ನಿನ್ನೆ ಮೀಟಿಂಗ್ ಒಂದು ಜರುಗಿರ್ತಕ್ಕಂಥದ್ದು. ಇಲ್ಲಿ ಮೋದಿಯವರು ಯೂನಿಫೈಡ್ ಅಪ್ರೋಚ್ ಒಂದನ್ನು ಕಾಲ್ ಮಾಡಿದ್ದಾರೆ. ಈ ರೀತಿಯ ರಿಸೋರ್ಸಸ್ ಸ್ಕೇರ್ಸಿಟೀಸ್ ಏನಾಗ್ತಿದೆ, ಆಕ್ಸಿಜನ್ ಆಗಿರ್ಬೋದು, ಅದರ ಸಪ್ಲೈ ಆಗುವಂಥ ಒಂದು ನಮ್ಮಲ್ಲಿರ್ತಕ್ಕಂಥ ಲಾಜಿಸ್ಟಿಕ್ ಚೈನ್ ಆಗಿರ್ಬೋದು ಅಥವಾ ರೆಮ್ಡೆಸಿವಿರ್ನಂಥ ಮೆಡಿಸಿನ್ಸ್ಗಳಾಗಿರ್ಬೋದು, ಈ ರೀತಿ ರಿಸೋರ್ಸಸ್ ಏನು ನಮ್ಮಲ್ಲಿ ತೊಂದರೆ ಆಗ್ತಿದೆ, ಈ ಸ್ಕೇರ್ಸಿಟೀಸ್ಗಳನ್ನು ಯಾವ ರೀತಿಯಾಗಿ ನಾವು ಡೀಲ್ ಮಾಡ್ಬೋದು ಅನ್ನುವಂಥ ಒಂದು ಯೂನಿಫೈಡ್ ಅಪ್ರೋಚ್ ಅನ್ನು ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ಕೇಸಸ್ಗಳು ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಆಕ್ಸಿಜನ್ ಡಿಮ್ಯಾಂಡ್ ಅನ್ನುವಂಥದ್ದು ಬೇರೆ ಬೇರೆ ರಾಜ್ಯಗಳಿಂದ ಹೆಚ್ಚಿನದಾಗಿ ಕೇಳಿ ಬರ್ತಾ ಇದೆ. ಆಕ್ಸಿಜನ್ ಸಪ್ಲೈ ಇಲ್ಲದೆ ಅಥವಾ ಆಕ್ಸಿಜನ್ನ ಕೊರತೆಯಿಂದಾಗಿ ಕೂಡ ಸಾಕಷ್ಟು ಮಂದಿ ಸಾವಿಗೀಡಾಗ್ತಿರ್ತಕ್ಕಂಥದ್ದು. ಇದನ್ನು ತಡೆಯೋದಕ್ಕೆ ಅಂತ ಹೇಳಿ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದವರು, ರೈಲ್ವೇಸ್ ಇಲಾಖೆಯವರು ಆಕ್ಸಿಜನ್ ಎಕ್ಸ್ಪ್ರೆಸ್ ಟ್ರೈನ್ಸ್ಗಳನ್ನು ಆಕ್ಸಿಜನ್ನನ್ನು ಡಿಲಿವರ್ ಮಾಡೋದಕ್ಕೆ, ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವಶ್ಯಕತೆ ಇರುವಂಥ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಅನ್ನುವಂಥ ಉದ್ದೇಶಕ್ಕಾಗಿ, ಅದೊಂದೇ ಪರ್ಪಸ್ಗೆ ಅಂತ ಹೇಳಿ ಆಕ್ಸಿಜನ್ ಎಕ್ಸ್ಪ್ರೆಸ್ ಟ್ರೈನ್ಸ್ಗಳನ್ನು ತಂದಿದ್ದಾರೆ. ಇದರ ಜೊತೆಗೆ ಇಂಡಿಯನ್ ಏರ್ಫೋರ್ಸ್ನವರು ತಮ್ಮ ಫ್ಲೈಟ್ಸ್ಗಳನ್ನು ಕೂಡ ಇದಕ್ಕೆ ಅಂತ ಹೇಳಿ ಬಳಕೆ ಮಾಡ್ಕೊಳ್ತಿದ್ದಾರೆ.
ಇಂಡಿಯನ್ ಏರ್ಫೋರ್ಸ್ನವರು ತಮ್ಮ ಒಂದು ಟ್ಯಾಂಕರ್ಸ್ಗಳನ್ನು ಕಳಿಸುವಾಗ ಒನ್ ವೇನಲ್ಲಿ ಎಂಟಿ ಆಗಿ ಕೂಡ ಕಳಿಸ್ತಾ ಇರ್ತಕ್ಕಂಥದ್ದು ಟರ್ನ್ ಅರೌಂಡ್ ಟೈಮನ್ನು ಕಡಿಮೆ ಮಾಡುವಂಥ ಉದ್ದೇಶದಿಂದ ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೆ ಇಷ್ಟೊಂದು ಮಹತ್ವವನ್ನು ಈಗ ಕೇಂದ್ರ ಸರ್ಕಾರ ನೀಡ್ತಾ ಇರ್ತಕ್ಕಂಥದ್ದು. ಇನ್ನು ಫ್ರೀ ಮೂವ್ಮೆಂಟ್ ಆಫ್ ಟ್ಯಾಂಕರ್ಸ್ಗಳು ಅಕ್ರಾಸ್ ದಿ ಸ್ಟೇಟ್ ಬಾರ್ಡರ್ಸ್ ಆಗುವಂತೆ ಕೂಡ ಕೋಆರ್ಡಿನೇಷನ್ ಅನ್ನು ಸೆಟಪ್ ಮಾಡೋದಕ್ಕೆ ಅಂತ ಹೇಳಿ ಕೋಆರ್ಡಿನೇಷನ್ ಟೀಮ್ಸ್ಗಳನ್ನು ಮಾಡಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಟೈರ್ 2 ಟೈರ್ 3 ಸಿಟೀಸ್ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಸಿಟೀಸ್ಗಳಲ್ಲಿ ರ್ಯಾಪಿಡ್ ರೈಸ್ ಆಗ್ತಿದೆ ಕೇಸಸ್ಗಳು, ಅದನ್ನು ಕೂಡ ನಾವು ಒಂದು ಏರಿಯಾ ಆಫ್ ಕನ್ಸರ್ನ್ ಆಗಿ ಹೈಲೈಟ್ ಮಾಡಿಕೊಂಡು ಅದಕ್ಕೆ ಪ್ರಯಾರಿಟೀಸ್ ಅನ್ನು ನೀಡಬೇಕು ಅಂತ ಕೂಡ ಇಲ್ಲಿ ನಿರ್ಧಾರವನ್ನು ತಗೊಂಡಿದ್ದಾರೆ. ಜೊತೆಗೆ ಈಗೇನು ಆಕ್ಸಿಡೆಂಟ್ಸ್ಗಳಾಗ್ತಾ ಇದೆ, ಈಗಾಗಲೇ ನಾವು ಅಗ್ನಿ ದುರಂತಗಳನ್ನು ಕೋವಿಡ್ ಆಸ್ಪತ್ರೆಗಳಲ್ಲಿ, ಇನ್ನುಳಿದಂಥ ಆಸ್ಪತ್ರೆಗಳಲ್ಲಿ, ಮುಖ್ಯವಾಗಿ ಮಹಾರಾಷ್ಟ್ರದ ಆಸ್ಪತ್ರೆಗಳಲ್ಲಿ ನಿನ್ನೆ ಕೂಡ ನಡೆದಿರ್ತಕ್ಕಂಥ ಒಂದು ಸಂಭವ ಇದೆ. ಈ ರೀತಿಯಾದಂಥ ಹಾನಿಯಾಗುವಂಥ ಅಪಘಾತಗಳು ಆಗದೇ ಇರುವಂತೆ ನೋಡ್ಕೊಳ್ಬೇಕು. ಹಾಸ್ಪಿಟಲ್ ಸ್ಟಾಫ್ ಹೆಚ್ಚಿನದಾಗಿ ಅವೇರ್ನೆಸ್ ಅನ್ನು ಹೊಂದಿರಬೇಕು, ಸೇಫ್ಟಿ ಪ್ರೋಟೋಕಾಲ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಅನ್ನುವಂಥದ್ದನ್ನು ಇಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಛತ್ತೀಸ್ಗಢನ ಚೀಫ್ ಮಿನಿಸ್ಟರ್ ಅವರು ಕೇಳ್ತಾ ಇರ್ತಕ್ಕಂಥದ್ದು, ಈಗ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ತಾವು ಪ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ವ್ಯಾಕ್ಸಿನ್ ಅನ್ನ ರಾಜ್ಯಗಳಿಗೆ, ಪ್ರೈವೇಟ್ ಸೆಕ್ಟರ್ಗೆ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಿಗೆ, ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ನೀಡುವಂಥ ಒಂದು ದರ ಏನಿದೆ, ರಾಜ್ಯ ಸರ್ಕಾರಕ್ಕೆ ನೀಡೋದಾದರೆ 400 ರೂಪಾಯಿ ಪರ್ ಡೋಸ್ನಂತೆ ನೀಡುವಂಥದ್ದು, ಕೇಂದ್ರ ಸರ್ಕಾರಕ್ಕೆ 150ರಿಂದ 200 ರೂಪಾಯಿ ಪರ್ ಡೋಸ್ನಂತೆ ನೀಡುವಂಥದ್ದು, ಮತ್ತು ಪ್ರೈವೇಟ್ ಎಂಟಿಟೀಸ್ಗೆ 600 ರೂಪಾಯಿ ಪರ್ ಡೋಸ್ನಂತೆ ನೀಡುವಂಥದ್ದನ್ನು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹೇಳಿರ್ತಕ್ಕಂಥದ್ದು. ಆದರೆ ಇಲ್ಲಿ ಬಿಹಾರದ ಚೀಫ್ ಮಿನಿಸ್ಟರ್ ಮತ್ತು ಇನ್ನುಳಿದಂಥ ರಾಜ್ಯಗಳು ಕೂಡ ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೆರಡಕ್ಕೂ ಕೂಡ ಒಂದೇ ದರದಲ್ಲಿ ಈ ಒಂದು ವ್ಯಾಕ್ಸಿನ್ ಡೋಸೇಜಸ್ಗಳನ್ನು ನೀಡಬೇಕು ಅನ್ನುವಂಥದ್ದು ಕೂಡ ಅವರ ಒಂದು ಡಿಮ್ಯಾಂಡ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಯಾವ ರೀತಿಯಾಗಿ ಈ ಪ್ಯಾಂಡಮಿಕ್ ಅನ್ನು ಫೇಸ್ ಮಾಡಬೇಕು ಅನ್ನೋದಕ್ಕೆ ಈಗ ಸರ್ಕಾರ ಯಾವೆಲ್ಲ ಮೆಷರ್ಸ್ಗಳನ್ನು ತಗೊಳ್ತಾ ಇದೆ ಅಂದಾಗ, ಆಕ್ಸಿಜನ್ ಡಿಮ್ಯಾಂಡನ್ನು ಸಪ್ಲೈ ಮಾಡೋದಕ್ಕೆ ಅಂತ ಹೇಳಿ, ಅಂದರೆ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಆಕ್ಸಿಜನ್ ಎಕ್ಸ್ಪ್ರೆಸ್ ಟ್ರೈನ್ಸ್ ಆಗಿರ್ಬೋದು, ಇಂಡಿಯನ್ ಏರ್ಫೋರ್ಸ್ ಟ್ಯಾಂಕರ್ಸ್ಗಳನ್ನು ಕೂಡ ಬಳಕೆ ಮಾಡ್ಕೊಳ್ತಿದೆ. ಅದು ಕೂಡ ಒನ್ ವೇನಲ್ಲಿ ಎಂಟಿಯಾಗಿ ಕೂಡ ಹೋಗ್ತಾ ಇದೆ, ಟರ್ನ್ ಅರೌಂಡ್ ಟೈಮನ್ನು ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ, ಮತ್ತು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡೋದಕ್ಕೆ ಈ ಮೆಷರ್ಸ್ಗಳನ್ನೆಲ್ಲ ತಗೊಳ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ನಮಗೆ ನೆನಪಿರಬೇಕಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಕಳೆದ ವರ್ಷದ ಮಾರ್ಚ್ನಲ್ಲಿ ಈ ಒಂದು ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದನ್ನು ಕಾಣಬಹುದಾಗುತ್ತೆ. ಫುಡ್ ಸೆಕ್ಯೂರಿಟಿನ ಎನ್ಶೂರ್ ಮಾಡುವಂಥದ್ದು ಇದರ ಮುಖ್ಯವಾದಂಥ ಒಂದು ಉದ್ದೇಶ ಆಗಿರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ನಾವು ಕಾಣಬಹುದು. ಇದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಅಂದಾಗ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು. ಈ ರೀತಿಯ ಪ್ರಶ್ನೆಗಳನ್ನು ನೇರವಾಗಿ UPSCಯಲ್ಲಿ ಕೇಳ್ತಾರೆ. ಯಾವುದೇ ಒಂದು ಯೋಜನೆಯನ್ನು, ಸ್ಕೀಮನ್ನು ಕೊಟ್ಟು ಇದು ಯಾವ ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ಅಥವಾ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಕಾರ್ಯ ಮಾಡುತ್ತೆ ಅಂತ ಕೇಳುವಂಥದ್ದು. ಇನ್ನು ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಅನ್ನು ನೀಡಿ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತ ಕೇಳುವಂಥದ್ದು. ಈ ರೀತಿ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಯಾವುದೇ ಒಂದು ಯೋಜನೆಯನ್ನು ಓದುವಾಗ ಇಂತಹ ಅಂಶಗಳನ್ನು ನೀವು ಗಮನವಿಟ್ಟು ಓದಬೇಕಾಗುತ್ತೆ. ಇನ್ನು ಈ ಯೋಜನೆ ಅಡಿಯಲ್ಲಿ 5 kgಯಷ್ಟು ವೀಟ್ ಅಥವಾ ರೈಸ್ ಆ ರೀಜನ್ಗೆ ಸಂಬಂಧಪಟ್ಟಂತೆ, ಅಂದರೆ ಕರ್ನಾಟಕ ಅಂತ ಅಂದಾಗ ಇಲ್ಲಿ ಹೆಚ್ಚಿನದಾಗಿ ರೈಸನ್ನು ಬಳಕೆ ಮಾಡ್ತಾರೆ ಅಂತ ಅಂದರೆ ರೈಸನ್ನು ನೀಡುವಂಥದ್ದು. ಇನ್ನು ಕೆಲವು ಏರಿಯಾಸ್ನಲ್ಲಿ ವೀಟನ್ನು ಪ್ರಿಫರ್ ಮಾಡುವಂಥ ರೀಜನ್ಸ್ಗಳಲ್ಲಿ ವೀಟನ್ನು ನೀಡುವಂಥದ್ದು. ಈ ರೀತಿ ಆ ರೀಜನ್ಗೆ ಸಂಬಂಧಪಟ್ಟಂತೆ, ಅವರ ಫುಡ್ ಪ್ರಿಫರೆನ್ಸಸ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಬೆನಿಫಿಷಿಯರಿಗೂ ಕೂಡ 5 kgಯಷ್ಟು ವೀಟ್ ಅಥವಾ ರೈಸನ್ನು ಪರ್ ಮಂತ್ಗೆ ನೀಡುವಂಥದ್ದು. ಜೊತೆಗೆ ಒಂದು ಫ್ಯಾಮಿಲಿಗೆ 1 kgಯಷ್ಟು ದಾಲನ್ನು ಪ್ರತಿ ತಿಂಗಳಿಗೆ ನೀಡುವಂಥದ್ದು. ಈ ಒಂದು ಯೋಜನೆ ಅಡಿಯಲ್ಲಿ 80 ಕೋಟಿ ಫಲಾನುಭವಿಗಳನ್ನು ನೋಡಬಹುದಾಗುತ್ತೆ. ರೇಷನ್ ಕಾರ್ಡ್ ಹೋಲ್ಡರ್ಸ್ ಕೂಡ ಇದರಲ್ಲಿರ್ತಾರೆ. ಜೊತೆಗೆ ಅಂತ್ಯೋದಯ ಅನ್ನ ಯೋಜನೆಯ ಬೆನಿಫಿಷಿಯರೀಸ್ ಅನ್ನು ಕೂಡ ಇದರ ಅಡಿಯಲ್ಲಿ ಬೆನಿಫಿಷಿಯರೀಸ್ ಆಗಿರುವುದನ್ನು ನಾವು ಕಾಣಬಹುದಾಗುತ್ತೆ. ಈ ಕಾರಣದಿಂದ 80 ಕೋಟಿಯಷ್ಟು ಫಲಾನುಭವಿಗಳು ಇದರ ಅಡಿಯಲ್ಲಿ ಇರೋದ್ರಿಂದಾಗಿ ಇದು ಲಾರ್ಜೆಸ್ಟ್ ಫುಡ್ ಸೆಕ್ಯೂರಿಟಿ ಸ್ಕೀಮ್ ಇನ್ ದ ವರ್ಲ್ಡ್ ಅಂತ ಹೇಳಿ ಕೂಡ ಗುರುತಿಸಿಕೊಳ್ಳುತ್ತೆ. ಮುಂದಿನ ಆರ್ಟಿಕಲ್ ರೈಸಿಂಗ್ ಪ್ರಿವಿಲೆನ್ಸ್ ಆಫ್ UK ಸ್ಟ್ರೈನ್ ಇನ್ ಡೆಲ್ಲಿ ಅನ್ನೋದಾಗಿದೆ. ಡೆಲ್ಲಿಯಲ್ಲಿ ಕೇಸಸ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಆಕ್ಸಿಜನ್ ಡಿಮ್ಯಾಂಡ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ನಮಗೆ ಏನು ತಿಳಿಸುತ್ತೆ ಅಂತಂದರೆ, UK ಈ ಕರೋನಾ ವೈರಸ್ಸಿನ UKಯ ಮ್ಯೂಟೆಂಟ್ ಸ್ಟ್ರೈನ್ ಏನಿದೆ ಇದರ ಒಂದು ಕೇಸಸ್ಗಳ ಪ್ರಿವಿಲೆನ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಡೆಲ್ಲಿಯಲ್ಲಿ ಅಂತ ಹೇಳಿ ಮಾರ್ಚ್ನಲ್ಲಿ ನಮಗೆ ಬಂದಿರತಕ್ಕಂಥ ವರದಿಯ ಪ್ರಕಾರ 28% ಕೇಸಸ್ಗಳು UK ಸ್ಟ್ರೈನ್ನದ್ದಾಗಿದ್ದರೆ, ಈಗ ಇರತಕ್ಕಂಥ ಕೇಸಸ್ಗಳ ಸಂಖ್ಯೆಯಲ್ಲಿ ನಾವು ನೋಡಿದಾಗ 50% ಈ UK ಸ್ಟ್ರೈನ್ನ ಕೇಸಸ್ಗಳನ್ನೇ ನಾವು ಡೆಲ್ಲಿಯಲ್ಲಿ ಕಾಣಬಹುದಾಗಿದೆ. ಇದಕ್ಕೆ ಜೀನೋಮ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಒಂದು ಸ್ಯಾಂಪ್ಲಿಂಗ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಇದರಿಂದ ನಮಗೆ ತಿಳಿದು ಬಂದಿರತಕ್ಕಂಥದ್ದು, ಕಳೆದ ವಾರದಲ್ಲಿ 50% ಕೇಸಸ್ಗಳು UK ಸ್ಟ್ರೈನ್ನ ಕೇಸಸ್ಗಳಾಗಿದೆ ಅನ್ನುವಂಥದ್ದು. ಇನ್ನು ವೇರಿಯಂಟ್ಸ್ ಆಫ್ ಕನ್ಸರ್ನ್ ಅಂತ ಕೂಡ ಇಲ್ಲಿ ಕರೀತಾರೆ. ಇಂಡಿಯನ್ SARS-CoV-2 ಕನ್ಸೋರ್ಟಿಯಂ ಆಫ್ ಜೀನೋಮಿಕ್ಸ್ ಅಂತ ಹೇಳಿ INSA-CoV ಅನ್ನುವಂಥ ಒಂದು ಜೀನೋಮ್ ಸೀಕ್ವೆನ್ಸಿಂಗ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. 15,000 ಸ್ಯಾಂಪಲ್ಸ್ಗಳನ್ನು, ಅದಕ್ಕಿಂತಲೂ ಹೆಚ್ಚಿನ ಸ್ಯಾಂಪಲ್ಸ್ಗಳನ್ನು ತಗೊಂಡು ಇಲ್ಲಿ ಬಂದಿರತಕ್ಕಂಥ ಅವರ ಒಂದು ಅಧ್ಯಯನದ ರಿಸಲ್ಟ್ಸ್ ಏನು ಅಂತ ಅಂದ್ರೆ, ವೇರಿಯಂಟ್ಸ್ ಆಫ್ ಕನ್ಸರ್ನ್ಸ್ ಅಂತ ಅಂದಾಗ UK ಸ್ಟ್ರೈನ್ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು, ಬ್ರೆಜಿಲ್ ವೇರಿಯಂಟ್ಸ್ ಆಗಿರ್ಬೋದು, ಇವನ್ನ ವೇರಿಯಂಟ್ಸ್ ಆಫ್ ಕನ್ಸರ್ನ್ ಅಂತ ಹೇಳಿ, ಡಿಫರೆಂಟ್ ವೇರಿಯಂಟ್ಸ್ ಆಫ್ ದಿಸ್ COVID-19 ಅಂತ ಹೇಳಿ ಗುರುತಿಸಿಕೊಳ್ಳುವಂಥವು. ಈ ವೇರಿಯಂಟ್ಸ್ ಆಫ್ ಕನ್ಸರ್ನ್ ಏನಿದೆ, ಕನ್ಸರ್ನಿಗೆ ರೀಸನ್ ಆಗುವಂಥ ಈ ವೇರಿಯಂಟ್ಸ್ಗಳು ಹತ್ತಿರ ಅವ್ರು ಕಲೆಕ್ಟ್ ಮಾಡಿರ್ತಕ್ಕಂಥ ಸ್ಯಾಂಪಲ್ಸ್ಗಳಲ್ಲಿ 11% ನಾವು ನೋಡ್ಬೋದಾಗುತ್ತೆ. ಇನ್ನು ಪ್ರಿವಿಲೆನ್ಸ್ ಆಫ್ ದಿ UK ಸ್ಟ್ರೈನ್ ಅನ್ನುವಂಥದ್ದು ಹೈಯೆಸ್ಟ್ ಇಡೀ ದೇಶದಲ್ಲಿ ಇದ್ದಂಥದ್ದು ಪಂಜಾಬಲ್ಲಿ, ನಂತರದಲ್ಲಿ ಡೆಲ್ಲಿಯಲ್ಲಿ ಅನ್ನುವಂಥದ್ದು. ಇನ್ನು
553 ವೇರಿಯಂಟ್ಸ್ ಆಫ್ ಕನ್ಸರ್ನ್ಸ್ ಏನು ಪಂಜಾಬಲ್ಲಿ ದೊರಕಿದೆ, ಅದರ ಪೈಕಿ 551 ಈ UK ಸ್ಟ್ರೈನೇ ಇರುವಂಥದ್ದು. ನಂತರದ 2 ಸೌತ್ ಆಫ್ರಿಕನ್ ಸ್ಟ್ರೈನ್ ಅನ್ನು ನಾವು ಕಾಣಬಹುದಾಗುತ್ತೆ. ಇನ್ನು ಡೆಲ್ಲಿಯಲ್ಲೂ ಕೂಡ 438 ಸೀಕ್ವೆನ್ಸಸ್ಗಳಲ್ಲಿ 415 UK ಸ್ಟ್ರೈನ್ ಅನ್ನೇ ಹೊಂದಿರತಕ್ಕಂಥದ್ದು. ಸೌತ್ ಆಫ್ರಿಕನ್ ವೇರಿಯಂಟ್ 227 ಸೀಕ್ವೆನ್ಸಸ್ಗಳಲ್ಲಿ 57 ಸೌತ್ ಆಫ್ರಿಕನ್ ವೇರಿಯಂಟ್ಸ್ ಅನ್ನು ತೆಲಂಗಾಣದಲ್ಲಿ ಕಾಣ್ತಿದ್ದೇವೆ. ಈ ರೀತಿ UK ಸ್ಟ್ರೈನ್, ಬ್ರೆಜಿಲ್ ವೇರಿಯಂಟ್, ಸೌತ್ ಆಫ್ರಿಕನ್ ವೇರಿಯಂಟ್ಸು ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಇವುಗಳು ಇನ್ನಷ್ಟು ಸ್ಟ್ರಾಂಗ್ ಆಗಿ ಸ್ಪ್ರೆಡ್ ಆಗುವಂತ ಒಂದು ಎಫೆಕ್ಟ್ ಅನ್ನು ಹೊಂದಿರೋದ್ರಿಂದಾಗಿ ಈಗ ಈ ಸೆಕೆಂಡ್ ವೇವ್ ಆಫ್ ಕೋವಿಡ್-19 ಅನ್ನುವಂಥದ್ದು ಇನ್ನಷ್ಟು ಮಾರಣಾಂತಿಕವಾಗಿ ಮತ್ತು ಇನ್ನಷ್ಟು ವೇಗವಾಗಿ ಹರಡೋದಕ್ಕೆ, ಮಾರಣಾಂತಿಕವಾಗಿ ಪರಿಣಮಿಸೋದಕ್ಕೆ ಕಾರಣ ಆಗ್ತಾ ಇರತಕ್ಕಂಥದ್ದು. UK ವೇರಿಯಂಟ್ ಅನ್ನ B117 ಅಂತ ಹೇಳಿ ಗುರುತಿಸ್ತಾರೆ. ಇನ್ನು UK ವೇರಿಯಂಟ್ ನಲ್ಲಿರ್ತಕ್ಕಂಥ ಮ್ಯೂಟೇಷನ್ ಯಾವ ರೀತಿ ಆಗ್ತದೆ ಅಂತಂದ್ರೆ N501Y ಅಂತ ಹೇಳಿ ಗುರುತಿಸುವಂಥದ್ದು. ಇನ್ನು ಇನ್ಕ್ರೀಸಿಂಗ್ ಡಿಸೀಸ್ ಸಿವಿಯರಿಟಿಯನ್ನ, ಮಾರ್ಟಾಲಿಟಿಯನ್ನ ಈ UK ವೇರಿಯಂಟ್ ಅನ್ನುವಂಥದ್ದು ತೋರಿಸ್ತಾ ಇದೆ. ಮೋರ್ ನಂಬರ್ ಆಫ್ ಕೇಸಸ್ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಇನ್ಕ್ರೀಸಿಂಗ್ ಡಿಸೀಸ್ ಸಿವಿಯರಿಟಿ ಅನ್ನುವಂಥದ್ದು, ಮಾರ್ಟಾಲಿಟಿ ಕೂಡ ಹೆಚ್ಚಾಗ್ತಿರ್ತಕ್ಕಂಥದ್ದನ್ನ UK ವೇರಿಯಂಟ್ ಅಲ್ಲಿ ನಾವು ಕಾಣ್ತಿದ್ದೇವೆ. ಜೊತೆಗೆ ಇಂಡಿಯನ್ ವೇರಿಯಂಟ್ ಅನ್ನ ಏನ್ ಕರೀತಾರೆ ಅಂದ್ರೆ B1617 ಅಂತ ಹೇಳಿ ಕರೆಯುವಂಥದ್ದು. ಇದರಲ್ಲಿ 2 ಮ್ಯೂಟೇಷನ್ಸ್ ಗಳನ್ನ ನಾವು ನೋಡ್ತಿದ್ದೇವೆ. ಎಫಿಕಸಿ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಜೊತೆಗೆ ಪೊಟೆನ್ಸಿ ಆಫ್ ವ್ಯಾಕ್ಸಿನ್ಸ್ ಅನ್ನುವಂಥದ್ದು ಕೂಡ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ರೀತಿಯ B117 ಅನ್ನುವಂಥದ್ದು, B1617 ಅನ್ನುವಂಥದ್ದು ಇವುಗಳನ್ನ ನೀಡಿ ಇವು ಏನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನೇರವಾಗಿ ಪ್ರಿಲಿಮ್ಸ್ ನಲ್ಲಿ ಕೇಳಬಹುದಾಗಿರುತ್ತೆ, ಅಥವಾ KPSC ಇನ್ಯಾವುದೇ ಪರೀಕ್ಷೆಗಳಲ್ಲಿ ಈ ಸಂಖ್ಯೆಗಳು ಅಥವಾ ಈ ನಂಬರ್ಸ್ ಇವು ನಮಗೆ ಏನನ್ನ ತೋರಿಸುತ್ತೆ ಅಂದಾಗ ನಮಗೆ ವೇರಿಯಂಟ್ಸ್ ಆಫ್ ಈ ಕೋವಿಡ್-19 ವೈರಸ್ ಅನ್ನುವಂಥದ್ದು ತಿಳಿದಿರಬೇಕಾಗುತ್ತೆ. ಜೊತೆಗೆ ಈ N51Y ಅನ್ನುವಂಥದ್ದು ಮ್ಯೂಟೆಂಟ್, UK ವೇರಿಯಂಟಿನ ಒಂದು ಮ್ಯೂಟೇಷನ್ ಅಂತ ಹೇಳಿ ಕೂಡ ನಮಗೆ ತಿಳಿದಿರಬೇಕಾಗುತ್ತೆ. ಇವು ಯಾತಕ್ಕೆ ತಿಳಿಬೇಕು ಅಂತಂದ್ರೆ ಈ ರೀತಿ ಆಗಾಗ ಪೇಪರ್ನಲ್ಲಿ ಕಾಣುವಂಥ, ಸುದ್ದಿಯಲ್ಲಿರ್ತಕ್ಕಂಥ ನೇರವಾಗಿ ಟರ್ಮ್ಸ್ಗಳನ್ನು ಅಥವಾ ಈ ವರ್ಡ್ಸ್ಗಳನ್ನು ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಕೇಳಿ ಇವು ಏನು ಅಂತ ಹೇಳಿ ಕೇಳುವಂಥ ಪ್ರಶ್ನೆಯನ್ನು UPSC ಪ್ರಿಲಿಮ್ಸ್ನಲ್ಲಿ ನಾವೀಗಾಗಲೇ ಸಾಕಷ್ಟು ಬಾರಿ ಕಂಡಿದ್ದೇವೆ. ಹಾಗಾಗಿ ಇವುಗಳ ಬಗ್ಗೆ ಕೂಡ ನಮಗೆ ಮಾಹಿತಿ ತಿಳಿದಿರಬೇಕಾಗುತ್ತೆ. ಇನ್ನು ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ನ ಬಗ್ಗೆ ಕೂಡ ಇಲ್ಲಿ ಮಾತನಾಡ್ತಾ ಹೋಗ್ತಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಒಂದಷ್ಟು ಅಧ್ಯಯನವನ್ನು ಮಾಡೋದಾದ್ರೆ ಇದು ಇಂಡಿಯನ್ ಡೈರೆಕ್ಟರೇಟ್ ಆಫ್ ಹೆಲ್ತ್ ಸರ್ವಿಸಸ್ ಅಡಿಯಲ್ಲಿ ಕಾರ್ಯ ಮಾಡುವಂಥ ಒಂದು ಸಂಸ್ಥೆ ಆಗಿರುತ್ತೆ. ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಡಿಯಲ್ಲಿ ಬರುವಂಥದ್ದು. ಈ ಒಂದು ಸಂಸ್ಥೆಯು ಮೊದಲಿಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳಿ ಪ್ರಾರಂಭ ಆಗಿರುತ್ತೆ 1909ರಲ್ಲಿ ಹಿಮಾಚಲ್ ಪ್ರದೇಶದ ಕಸೌಲಿಯಲ್ಲಿ. ನಂತರದಲ್ಲಿ ಇದನ್ನ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂತ ಹೇಳಿ ಹೆಸರಿಸಲಾಗುತ್ತೆ 2009ರಲ್ಲಿ. ವಿತ್ ಲಾರ್ಜರ್ ಮ್ಯಾಂಡೇಟ್ ಎಮರ್ಜಿಂಗ್ ಮತ್ತು ರೀಎಮರ್ಜಿಂಗ್ ಡಿಸೀಸಸ್ಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಇದರ ಮುಖ್ಯವಾದಂಥ ಉದ್ದೇಶ ಆಗಿರುತ್ತೆ. ಇದರಲ್ಲಿ ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರೈನಿಂಗ್ ಸ್ಪೆಷಲೈಸ್ಡ್ ಮ್ಯಾನ್ ಪವರ್ ಫಾರ್ ಪಬ್ಲಿಕ್ ಹೆಲ್ತ್, ಲ್ಯಾಬೊರೇಟರಿ ಸೈನ್ಸಸ್, ಎಂಟಮೊಲಾಜಿಕಲ್ ಸರ್ವಿಸಸ್ ಮತ್ತು ವೇರಿಯಸ್ ಅಪ್ಲೈಡ್ ರಿಸರ್ಚ್ ಆಕ್ಟಿವಿಟೀಸ್ ಇದನ್ನು ಕೂಡ ಇದು ಒಳಗೊಂಡಿರ್ತಕ್ಕಂಥದ್ದು. ಭಾರತದಲ್ಲಿ ಕಮ್ಯುನಿಕಬಲ್ ಡಿಸೀಸಸ್ಗಳ ಡಿಸೀಸ್ ಸರ್ವೈಲೆನ್ಸ್ ಆಗಿರ್ಬೋದು, ಅವುಗಳ ಪ್ರಿವೆನ್ಷನ್, ಕಂಟ್ರೋಲ್ನ ವಿಚಾರದಲ್ಲಿ ಒಂದು ನೋಡಲ್ ಏಜೆನ್ಸಿಯ ರೂಪದಲ್ಲಿ ಈ NCDC ಕಾರ್ಯ ಮಾಡುವಂಥದ್ದು. ಇದನ್ನು ಕೂಡ ನೇರವಾಗಿ ಪ್ರಶ್ನೆಯನ್ನು ಕೇಳಬಹುದು. ಭಾರತದಲ್ಲಿ ಕಮ್ಯುನಿಕಬಲ್ ಡಿಸೀಸಸ್ಗೆ ಸಂಬಂಧಪಟ್ಟಂತೆ ಅವುಗಳ ಸರ್ವೈಲೆನ್ಸ್ಗಾಗಿರ್ಬೋದು, ಕಂಟ್ರೋಲ್ಗಾಗಿರ್ಬೋದು, ಪ್ರಿವೆನ್ಷನ್ಗಾಗಿರ್ಬೋದು ಒಂದು ನೋಡಲ್ ಏಜೆನ್ಸಿಯ ರೂಪದಲ್ಲಿ ಕಾರ್ಯ ಮಾಡುವಂಥ ಸಂಸ್ಥೆ ಯಾವುದು ಅಂದರೆ NCDC ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರಬೇಕಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅನ್ನುವಂಥದ್ದು ಎಲ್ಲಿ ಕೇಂದ್ರ ಸ್ಥಾನವನ್ನು ಹೊಂದಿದೆ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ CJI pushes TN to let ಸ್ಟೆರ್ಲೈಟ್ ಪ್ಲಾಂಟ್ ರಿಓಪನ್ ಅನ್ನೋದಾಗಿದೆ. ತಮಿಳುನಾಡಿನ ತೂತುಕುಡಿಯಲ್ಲಿ ವೇದಾಂತ ಗ್ರೂಪ್ಗೆ ಸಂಬಂಧಪಟ್ಟಂತ ಒಂದು ಸ್ಟೆರ್ಲೈಟ್ ಕಾಪರ್ ಪ್ಲಾಂಟ್ ಅನ್ನ ನಾವು ಕಾಣಬಹುದಾಗುತ್ತೆ. ಈ ಕಾಪರ್ ಪ್ಲಾಂಟ್ ನಲ್ಲಿ ಮೆಡಿಕಲ್ ಆಕ್ಸಿಜನ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡುವಂತ ಕೇಪಬಿಲಿಟೀಸ್ ಇರುವಂತದ್ದು. ಆದರೆ ಎನ್ವಿರಾನ್ಮೆಂಟಲ್ ಇಶ್ಯೂನಿಂದಾಗಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥ ಕಾರಣದಿಂದ ವೇದಾಂತ ಗ್ರೂಪಿನ ಈ ಕಾಪರ್ ಪ್ಲಾಂಟ್ ಅನ್ನ ಈ ಹಿಂದೆ ತಮಿಳುನಾಡಿನ ಸರ್ಕಾರ ಕ್ಲೋಸ್ ಮಾಡಿಸಿದಂಥದ್ದು 2018ರಲ್ಲಿ. ಆದರೆ ಈಗ ಈ ವೇದಾಂತ ಪ್ಲಾಂಟಿಗೆ ಮೆಡಿಕಲ್ ಆಕ್ಸಿಜನ್ ಅನ್ನ ಸಪ್ಲೈ ಮಾಡುವಂಥ ಕೇಪಬಿಲಿಟಿ ಇರುವಂಥ ಕಾರಣದಿಂದ ವೇದಾಂತ ಗ್ರೂಪ್ನವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ಲೀಯನ್ನು ಹಾಕಿರ್ತಕ್ಕಂಥದ್ದು. ಇದರ ಮುಖಾಂತರ ಅವ್ರು ಕೇಳ್ತಾ ಇರುವಂಥದ್ದು ಮೆಡಿಕಲ್ ಆಕ್ಸಿಜನ್ ಅನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಶರತ್ ಬೋಬ್ಡೆ ಅವರು ಹೇಳ್ತಾ ಇರ್ತಕ್ಕಂಥದ್ದು ಭಾರತದಲ್ಲಿ ಇವತ್ತು ಮೆಡಿಕಲ್ ಆಕ್ಸಿಜನ್ನ ಅವಶ್ಯಕತೆ ಸಾಕಷ್ಟು ಇರೋದ್ರಿಂದ ಇಲ್ಲಿ ವೇದಾಂತ ಗ್ರೂಪ್ನವರಿಗೆ ಈ ಒಂದು ಮೆಡಿಕಲ್ ಆಕ್ಸಿಜನ್ ಅನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ. ಅದಕ್ಕೆ ರಾಜ್ಯ ಸರ್ಕಾರದವರು ನಮ್ಮ ರಾಜ್ಯದಲ್ಲಿ ಸರ್ಪ್ಲೆಸ್ ಆಕ್ಸಿಜನ್ ಅನ್ನು ನಾವು ಹೊಂದಿದ್ದೇವೆ, ವಿ ಆರ್ ಎನ್ ಸರ್ಪ್ಲೆಸ್ ಆಕ್ಸಿಜನ್ ಸರ್ಪ್ಲೆಸ್ ಸ್ಟೇಟ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ CJI ಅವರು ತಿಳಿಸ್ತಾ ಇರ್ತಕ್ಕಂಥದ್ದು ಭಾರತದಲ್ಲಿ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಅವಶ್ಯಕತೆ ಅನ್ನುವಂಥದ್ದು ಹೆಚ್ಚಿನದಾಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿ ಹೇಳುವಂಥದ್ದು ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ CJI ಅವರು ತಿಳಿಸುವಂಥ ಈ ಅಂಶ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್. ಕಾನ್ಸ್ಟಿಟ್ಯೂಷನ್ ಡಿಮ್ಯಾಂಡ್ಸ್ ದಟ್ ಮೆಟೀರಿಯಲ್ ರಿಸೋರ್ಸಸ್ ಶುಡ್ ಬಿ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಆಲ್ ಓವರ್ ದ ಕಂಟ್ರಿ ಅಂತ ಹೇಳಿ. ಅಂದ್ರೆ ಯಾವುದೇ ಮೆಟೀರಿಯಲ್ ರಿಸೋರ್ಸಸ್ ಅದು ಆ ರಾಜ್ಯದಲ್ಲಿ ದೊರಕಿದ್ರು ಕೂಡ ಅವು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಬೇಕಾಗುತ್ತೆ ಆಲ್ ಓವರ್ ದ ಕಂಟ್ರಿ.
ಈ ಕಾರಣದಿಂದ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು, ನೀವು ವೇದಾಂತ ಗ್ರೂಪ್ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಎ ಆಗಿರ್ಬೋದು, ಬಿ ಆಗಿರ್ಬೋದು, ಸಿ ಆಗಿರ್ಬೋದು, ಯಾವುದೇ ಕಂಪ್ನಿ ಆಗಿರ್ಬೋದು, ಯಾರು ಆ ಪ್ಲಾಂಟ್ ಅನ್ನ ರನ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಆದರೆ ಆ ಪ್ಲಾಂಟ್ ಆಕ್ಸಿಜನ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಕೇಪಬಲ್ ಆಗಿದೆ. ಸದ್ಯಕ್ಕೆ ಆಕ್ಸಿಜನ್ನಿನ ಅವಶ್ಯಕತೆ ಸಾಕಷ್ಟು ಇರೋದ್ರಿಂದ ನೀವು ಈ ರೀತಿ ಉತ್ತರವನ್ನು ನೀಡುವಂಥದ್ದು ತಪ್ಪಾಗುತ್ತೆ. ಬದಲಾಗಿ ನೀವು ಆಕ್ಸಿಜನ್ ಅನ್ನ ಆ ಒಂದು ಪ್ಲಾಂಟ್ನವರಿಗೆ ಆಕ್ಸಿಜನ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಪೀಪಲ್ ಇನ್ ದ ಕಂಟ್ರಿ ಆರ್ ಇನ್ ದ ನೀಡ್ ಆಫ್ ಆಕ್ಸಿಜನ್. ಆ ಕಾರಣಕ್ಕಾಗಿ ತಮಿಳುನಾಡು ರಾಜ್ಯ ಸರ್ಕಾರದವರು ವೇದಾಂತ ಪ್ಲಾಂಟ್ನವರಿಗೆ ಆಕ್ಸಿಜನ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ನೀಡಿರ್ತಕ್ಕಂಥದ್ದು. ಒಂದು ಉದಾಹರಣೆಯನ್ನು ಕೂಡ ಅವರು ನೀಡ್ತಿದ್ದಾರೆ. ಒರಿಸ್ಸಾದವರು ರಾಜಸ್ಥಾನಿಗೆ ಬಂದು ಆಕ್ಸಿಜನ್ ಅನ್ನು ಪಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಲಾ ಅಂಡ್ ಆರ್ಡರ್ ಇಶ್ಯೂ ಅನ್ನುವಂಥದ್ದು ಒಂದು ಎಕ್ಸ್ಕ್ಯೂಸ್ ಆಗಿರಬೇಕಾಗುತ್ತೆ. ಇಲ್ಲಿ ಆಕ್ಸಿಜನ್ ಕೆಪಾಸಿಟಿಯನ್ನ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿಯನ್ನ ಯಾವುದೇ ಪ್ಲಾಂಟ್ ಹೊಂದಿದ್ರು ಕೂಡ ಅದಕ್ಕೆ ಅವಕಾಶವನ್ನು ಇವತ್ತು ಮಾಡಿಕೊಡ್ಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಒಂದು ನಿರ್ಧಾರ ಆಗಿದೆ. ಈ ಪ್ಯಾಂಡಮಿಕ್ ನಂತ ಸಂದರ್ಭದಲ್ಲಿ ರಾಜ್ಯಗಳ ನಡುವೆ ಹೈಯೆಸ್ಟ್ ಕೋಆಪರೇಷನ್ ಅನ್ನು ನಾವು ಕಾಣಬೇಕಾಗುತ್ತೆ. ಆದರೆ ಈ ರೀತಿ ತಮಿಳುನಾಡು ಹೇಳೋದ್ರಿಂದ ಅದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತಿಲ್ಲ. ಜೊತೆಗೆ ಇಲ್ಲೇನು ನಮ್ಮ ಸಿಜೆ ಅವರು ತಿಳಿಸ್ತಾ ಇದ್ದಾರೆ, ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಮೆಟೀರಿಯಲ್ ರಿಸೋರ್ಸಸ್ ಆಲ್ ಓವರ್ ಇಂಡಿಯಾ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಅನ್ನುವಂಥದ್ದನ್ನ ಡಿಮ್ಯಾಂಡ್ ಮಾಡುತ್ತೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ತಮಿಳುನಾಡಿನ ತೂತುಕುಡಿಯಲ್ಲಿ ವೇದಾಂತ ಸ್ಟೆರ್ಲೈಟ್ ಕಾಪರ್ ಪ್ಲಾಂಟ್ ಅನ್ನು ನಾವು ಕಾಣಬಹುದು. ಅವರ ಒಂದು ಗ್ರೂಪ್ನವರು ನಡೆಸುವಂತ ಸ್ಟೆರ್ಲೈಟ್ ಕಾಪರ್ ಪ್ಲಾಂಟ್ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ತಿಳಿದಿರಲಿ. ಇದು ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಕೂಡ ನಮಗೆ ಪ್ರಶ್ನೆಯಾಗಿ ಬರ್ಬೋದಾಗುತ್ತೆ ಕೆಪಿಎಸ್ಸಿ ಯಾವುದೇ ಪರೀಕ್ಷೆಗಳಲ್ಲಿ, ಯಾಕೆಂದ್ರೆ ಇದು ಈಗ ಸುದ್ದಿಯಲ್ಲಿ ಇರೋದ್ರಿಂದಾಗಿ. ಮುಂದಿನ ಆರ್ಟಿಕಲ್, ಸಿಜೆ ಬಾಬ್ಡೇಸ್ ಟೆನ್ಯೂರ್ ಡ್ರಾಸ್ ಟು ಅ ಕ್ಲೋಸ್ ಅನ್ನೋದಾಗಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಂತ ಹೇಳಿ ಇದುವರೆಗೂ ಕೂಡ ಶರತ್ ಬೋಬ್ಡೆ ಅವರನ್ನು ನಾವು ಕಾಣಬಹುದಾಗಿತ್ತು. ಆದರೆ ನಿನ್ನೆ ಏಪ್ರಿಲ್ 23ಕ್ಕೆ ಅವರ ಒಂದು ಟರ್ಮ್ ಅನ್ನುವಂಥದ್ದು ಅಂತ್ಯಗೊಂಡಿದೆ. ಈಗ ಏಪ್ರಿಲ್ 24 ಅಂದ್ರೆ ಇಂದಿನಿಂದ ಹೊಸದಾಗಿ NV ರಮಣ ಅವರು ಭಾರತದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಹೇಳಿ ಅವರು ಈ ಸ್ಥಾನಕ್ಕೆ ಅಲಂಕರಿಸಿರ್ತಕ್ಕಂಥದ್ದು. ಇದನ್ನು ನೇರವಾಗಿ ಕೆಪಿಎಸ್ಸಿಯ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುತ್ತೆ. ಈಗ ಸದ್ಯಕ್ಕೆ ಸಿಜೆ ಆಗಿ ಇರುವಂತವರು ಯಾರು ಅಂತ ಹೇಳಿ, ಅಥವಾ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಅಂದ್ರೆ, ಇವರು ಎಷ್ಟನೇ ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತಕ್ಕೆ ಅಂತ ಕೇಳಿದಾಗ 48th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. ಈಗ ಹೊಸದಾಗಿ ನಾವು ಸಿಜೆಯನ್ನು ಕಾಣ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಸಿಜೆಯನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಇವರ ಬಗ್ಗೆ ಇರತಕ್ಕಂಥ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟಿಗೆ ಏನಿದ್ದಾರೆ ಇವರನ್ನ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡುವಂತ ಕಾರ್ಯವನ್ನು ಮಾಡ್ತಾರೆ. ಆರ್ಟಿಕಲ್ 124ನಲ್ಲಿನ ಕ್ಲಾಸ್ 2 ಇದ್ರ ಬಗ್ಗೆ ಮಾತನಾಡುವಂಥದ್ದು. ಸಂವಿಧಾನದ 124ನೇ ವಿಧಿಯು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನ ರಾಷ್ಟ್ರಪತಿಯವರು ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಮಾತನಾಡುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಯುಪಿಎಸ್ಸಿಯ ಪರೀಕ್ಷೆಗಳಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಈ ಸಂಸ್ಥೆಯ ಬಗ್ಗೆ ಪ್ರಶ್ನೆಯನ್ನ ಯಾವ ರೀತಿ ಕೇಳಬಹುದು ಅಂತಂದ್ರೆ, ಅವರ ಟೆನ್ಯೂರ್ ಅನ್ನು ಒಳಗೊಂಡಂತೆ ಅವರಿಗೆ ಸಂಬಂಧಪಟ್ಟಂತಿರುವಂತಹ ಸಾಂವಿಧಾನಿಕವಾದಂತಹ ವಿಧಿ ಯಾವುದು ಅಂತ ಹೇಳಿ, ಅವರ ಒಂದು ಅಪಾಯಿಂಟ್ಮೆಂಟ್ ಅನ್ನ ಯಾರು ಮಾಡ್ತಾರೆ ಅನ್ನುವಂಥದ್ದು, ಇವೆಲ್ಲವನ್ನ 3-4 ಅಂಶಗಳಾಗಿ ನೀಡಿ ಇದರಲ್ಲಿ ಸರಿ ಉತ್ತರಗಳು ಯಾವುದು, ತಪ್ಪು ಯಾವುದು ಅನ್ನುವಂಥದ್ದಾಗಿರ್ಬೋದು. ಈ ರೀತಿಯ ಪ್ರಶ್ನೆಗಳನ್ನ ನಾವು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೋದು, ಅಥವಾ ಇನ್ಯಾವುದೇ ಸಂವಿಧಾನಿಕ ಸಂಸ್ಥೆ ಆಗಿರ್ಬೋದು, ಅಥವಾ ಇನ್ಯಾವುದೇ ಸ್ಟ್ಯಾಟ್ಯುಟರಿ ಬಾಡಿ ಆಗಿರ್ಬೋದು, ಇವುಗಳ ಬಗ್ಗೆ ನಾವು ಕಾಣಬಹುದಾಗಿರುತ್ತೆ. ಇವರನ್ನ ಫಸ್ಟ್ ಅಮಾಂಗ್ಸ್ ದಿ ಈಕ್ವಲ್ಸ್ ಅಂತ ಹೇಳಿ ಕರೆಯುವಂಥದ್ದು, ಪ್ರೈಮಸ್ ಇಂಟರ್ ಪೆರೆಸ್ ಅಂತ ಹೇಳಿ ಈ ಒಂದು ಆಫೀಸ್ ಆಫ್ ದಿ ಸಿಜೆ ಅನ್ನ ಗುರುತಿಸುವಂಥದ್ದು. ಅಡ್ಜುಡಿಕೇಶನ್ ಅನ್ನ ಮಾಡುವಂತ ಅಡ್ಜುಡಿಕೇಟರಿ ರೋಲ್ನ ಜೊತೆಗೆ ಸಿಜೆ ಅವರು ಈ ಒಂದು ಕೋರ್ಟಿನ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಿ ಕೂಡ ಗುರುತಿಸಿಕೊಳ್ತಾರೆ. ಜೊತೆಗೆ ಪ್ರೆರೋಗೇಟಿವ್ ಆಫ್ ಅಲೋಕೇಟಿಂಗ್ ಕೇಸಸ್ ಟು ಪರ್ಟಿಕ್ಯುಲರ್ ಬೆಂಚಸ್ ಅನ್ನು ಮಾಡುವಂತ ಕರ್ತವ್ಯ ಅನ್ನುವಂಥದ್ದು ಇವರ ಒಂದು ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಅಡಿಯಲ್ಲಿ ಬರುವಂಥದ್ದು. ಜೊತೆಗೆ ನಂಬರ್ ಆಫ್ ಜಡ್ಜಸ್ ಯಾವ ಕೇಸನ್ನ ಹಿಯರ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ನಿರ್ಧಾರವನ್ನ ಈ ಚೀಫ್ ಜಸ್ಟಿಸ್ ಅವರು ಮಾಡ್ತಾರೆ. ಇನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅನ್ನುವಂಥದ್ದು ಯಾವ ರೀತಿಯಾಗಿ ಒಂದು ಬಹುಮುಖ್ಯವಾದಂತಹ ಸ್ಥಾನ ಆಗುತ್ತೆ ಅಂತಂದ್ರೆ, ಅವರು ಯಾವುದೇ ಒಂದು ಕೇಸಸ್ಗೆ ಜಡ್ಜಸ್ ಗಳನ್ನ ಅಪಾಯಿಂಟ್ ಮಾಡುವಂತ ಸಂದರ್ಭದಲ್ಲಿ ಈ ಜಡ್ಜಸ್ ಇಂಥ ಕೇಸನ್ನ ನೋಡ್ಕೊಳ್ಳಿ ಅಂತ ಹೇಳಿ ಚೂಸ್ ಮಾಡುವಂತ ಮುಖಾಂತರದಿಂದಾಗಿ ಯಾರು ಯಾವ ರೀತಿಯಾಗಿ ಫೇವರ್ ಮಾಡಬಹುದು, ಯಾವ ಒಂದು ನಿರ್ಧಾರವನ್ನ, ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ಯಾವ ತೀರ್ಮಾನವನ್ನ ತಗೊಳ್ಬಹುದು ಅನ್ನುವಂಥದ್ದನ್ನ ಅವರು ಜಡ್ಜ್ ಮಾಡಿ ಅಂತ ಜಡ್ಜಸ್ ಅನ್ನೇ ಚೂಸ್ ಮಾಡಬಹುದಾಗಿರುತ್ತೆ. ಇದರಿಂದಾಗಿಯೇ ಅವರು ಇಂಡೈರೆಕ್ಟ್ಲಿ ಆ ಜಡ್ಜ್ಮೆಂಟ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುವಂತ ಒಂದು ಪವರ್ ಅನ್ನ ಹೊಂದಿರ್ತಾರೆ ಅಂದ್ರೆ ತಪ್ಪಾಗೋದಿಲ್ಲ. ಇನ್ನು ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ಗಳನ್ನ ಕೂಡ ಯಾವುದೇ ಕೊಲಿಜಿಯಲ್ ಕನ್ಸೆನ್ಸಸ್ ಇಲ್ಲದೆ ಅವರು ಎಕ್ಸರ್ಸೈಸ್ ಮಾಡಬಹುದಾಗಿರುತ್ತೆ. ಜೊತೆಗೆ ಸ್ಟೇಟೆಡ್ ರೀಸನ್ಸ್ಗಳನ್ನು ನೀಡದೆ ಕೂಡ ಈ ರೀತಿಯಾಗಿ ಜಡ್ಜಸ್ಗಳನ್ನು ಆಯ್ಕೆ ಮಾಡುವಂಥದ್ದು, ಎಷ್ಟು ನಂಬರ್ಸ್ಗಳಲ್ಲಿ ಇರಬೇಕು ಯಾವ ಕೇಸಸ್ಗೆ ಅಂತ ಹೇಳುವಂಥದ್ದು, ಈ ಎಲ್ಲ ತೀರ್ಮಾನಗಳನ್ನು ಅವರು ತಗೊಳ್ಬೋದಾಗಿರುತ್ತೆ. ರೀಸೆಂಟ್ ಡೆವಲಪ್ಮೆಂಟ್ ಅನ್ನು ನಾವೇನು ಕಂಡಿದ್ದೀವಿ ಸುಪ್ರೀಂ ಕೋರ್ಟಿನ ಸಿಜೆಗೆ ಸಂಬಂಧಪಟ್ಟಂತೆ ಅಂತಂದ್ರೆ, 2019ರಲ್ಲಿ ಸುಪ್ರೀಂ ಕೋರ್ಟ್ ರೂಲ್ ಮಾಡಿದ ಪ್ರಕಾರ ಆಫೀಸ್ ಆಫ್ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅನ್ನುವಂಥದ್ದು ಕೂಡ RTI ಆಕ್ಟ್ ನ ಅಡಿಯಲ್ಲಿ ಬರುತ್ತೆ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್
ನಲ್ಲೇ ನಾವು ಕಾಣ್ಬೋದಾಗುತ್ತೆ. ಇದುವರೆಗೂ ಕೂಡ ಇದನ್ನು ನಾವು ಕಾಣ್ತಾ ಇರಲಿಲ್ಲ. ಆದರೆ 2019ರ ಒಂದು ಮಹತ್ವದ ನಿರ್ಧಾರ ಏನು ಅಂತ ಅಂದರೆ, ಆಫೀಸ್ ಆಫ್ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅನ್ನುವಂಥದ್ದು ಕೂಡ RTA ಆ್ಯಕ್ಟ್ನ ಪರ್ವ್ಯೂನಲ್ಲಿ ಬರುತ್ತೆ ಅನ್ನುವಂಥದ್ದು. 2005ನಲ್ಲಿ ಬಂದಿರತಕ್ಕಂಥ ಈ RTA ಆ್ಯಕ್ಟ್ನ ಅಡಿಯಲ್ಲಿ CJI ಆಫೀಸ್ ಕೂಡ ಬರುತ್ತೆ ಅನ್ನುವಂಥದ್ದನ್ನು 2019ರಲ್ಲಿ ಸುಪ್ರೀಂ ಕೋರ್ಟೇ ಈ ಒಂದು ತೀರ್ಪನ್ನು ನೀಡಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಶರತ್ ಬೋಬ್ಡೆ ಅವರ ಹಿಂದೆ ಯಾರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ರು ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಎಮರ್ಜೆನ್ಸಿ ಯೂಸ್ ನಾಟ್ ಫಾರ್ ವೈರಾಫಿನ್ ಅನ್ನುವಂಥದ್ದಾಗಿದೆ. ಇಲ್ಲಿ ಝೈಡಸ್ ಕೆಡಿಲಾ ಅನ್ನುವಂಥ ಮೇಜರ್ ಫಾರ್ಮಕ್ಯೂಟಿಕಲ್ ಇಂಡಸ್ಟ್ರಿ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಮಾಡ್ರೇಟ್ ಕೋವಿಡ್-19 ಪೇಷಂಟ್ಸ್ಗಳಿಗೆ ಟ್ರೀಟ್ ಮಾಡೋದಕ್ಕೆ ಉಪಯೋಗವಾಗುವಂಥ ಆಂಟಿ ವೈರಲ್ ಡ್ರಗ್ ಆಗಿರುವಂಥ ಈ ವೈರಾಫಿನ್ ಅನ್ನು ಬಳಕೆ ಮಾಡೋದಕ್ಕೆ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನು ಸದ್ಯಕ್ಕೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದವರು ನೀಡಿರ್ತಕ್ಕಂಥದ್ದು. ಅದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ಕೋವಿಡ್-19 ಅನ್ನು ಮಾಡ್ರೇಟ್ ಆಗಿ ಹೊಂದಿರತಕ್ಕಂಥ ಅಡಲ್ಟ್ಸ್ಗಳಾಗಿರ್ಬೋದು, ಅವರಿಗೆ ಸರಿಯಾಗಿ ಬಳಕೆ ಮಾಡೋದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ ಈ ಝೈಡಸ್ ಕೆಡಿಲಾ ಅನ್ನುವಂಥ ಒಂದು ಮೇಜರ್ ಫಾರ್ಮಕ್ಯೂಟಿಕಲ್ ಇಂಡಸ್ಟ್ರಿಯ ಆಂಟಿ ವೈರಲ್ ಡ್ರಗ್ ಆಗಿರುವಂಥ ವೈರಾಫಿನ್ ಅನ್ನು ಬಳಕೆ ಮಾಡೋದಕ್ಕೆ ಸದ್ಯಕ್ಕೆ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದವರು ನೀಡಿರ್ತಕ್ಕಂಥದ್ದು. ಈ ರೀತಿಯ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನು ಯಾರು ನೀಡ್ತಾರೆ ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರಬೇಕು. ಯಾವುದಾದ್ರೂ ಪರೀಕ್ಷೆಗಳಲ್ಲಿ ನೇರವಾಗಿ ಕೇಳಬಹುದು, ಇದು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳಿ ತಿಳಿದಿರಬೇಕಾಗುತ್ತೆ. ಇನ್ಯಾವುದೇ ವ್ಯಾಕ್ಸಿನ್ಸ್ಗಳೇನು ಭಾರತದಲ್ಲಿ ಈಗಾಗಲೇ ಬಂದಿದೆ, ಆ ವ್ಯಾಕ್ಸಿನ್ಸ್ಗಳಿಗೂ ಕೂಡ ಸದ್ಯಕ್ಕೆ ನೀಡಿರ್ತಕ್ಕಂಥದ್ದು ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಹಾಗೂ ಸ್ಪುಟ್ನಿಕ್ 5ಗೆ ಕೂಡ ಈಗ ಎಮರ್ಜೆನ್ಸಿ ಆಥರೈಸೇಷನ್ ಅನ್ನ ಈಗಾಗಲೇ ನೀಡಲಾಗಿದೆ. ಅದನ್ನು ಯಾರು ನೀಡಿದ್ದು ಅಂದಾಗ ನಮಗೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದವರು ಈ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನು ನೀಡ್ತಾರೆ ಅನ್ನುವಂಥದ್ದು ಸ್ಪಷ್ಟತೆ ಇರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಪ್ರೊಟೆಸ್ಟ್ ಇನ್ ಮಯನ್ಮಾರ್ ಅಹೆಡ್ ಆಫ್ ಏಷ್ಯನ್ ಮೀಟ್ ಅನ್ನೋದಾಗಿದೆ. ಇದನ್ನು ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಡಿಯಲ್ಲಿ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿ ನಾವು ಓದ್ಕೊಳ್ಬೋದಾಗುತ್ತೆ. ಮಯನ್ಮಾರ್ನಲ್ಲಿ ಫೆಬ್ರವರಿ 1ರ ನಂತರದಲ್ಲಿ ಒಂದು ದೊಡ್ಡ ಟರ್ಮಾಯಿಲ್ ಅನ್ನೇ ಆ ದೇಶ ಕಾಣ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. 2020 ನವೆಂಬರ್ನಲ್ಲಿ ನಡೆದಂಥ ಎಲೆಕ್ಷನ್ಸ್ಗಳ ರಿಸಲ್ಟ್ ಏನು ಬಂತು, ಆ ರಿಸಲ್ಟನ್ನು ಅಕ್ಸೆಪ್ಟ್ ಮಾಡದಂಥ ಮಯನ್ಮಾರಿನ ಮಿಲಿಟರಿ ಜಂಟಾ ಅಂತ ಹೇಳಿ ಅಲ್ಲೇನು ಗುರುತಿಸ್ಕೊಳ್ಳುತ್ತೆ, ಜುಂತಾ ಅಂತ ಕೂಡ ಕರಿಬೋದಾಗುತ್ತೆ. ಆ ಮಿಲಿಟರಿ ಅನ್ನುವಂಥದ್ದು ಆಂಗ್ ಸಾನ್ ಸೂಕಿ ಅವರ ಪಾರ್ಟಿಯಲ್ಲಿ ಎಲೆಕ್ಷನ್ನಲ್ಲಿ ಗೆದ್ದಿರ್ತಕ್ಕಂಥ ಆ ರಿಸಲ್ಟ್ಸನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅಲ್ಲಿ ಸರಿಯಾದಂಥ ರೀತಿಯಾಗಿ ರಿಸಲ್ಟ್ ಹೊರಬಂದಿಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿದೆ. ಈ ಕಾರಣದಿಂದ ಈ ಪಾರ್ಟಿಯ ಲೀಡರ್ಸ್ಗಳನ್ನು ಹೊರದೂಡಿ ಅಲ್ಲಿನ ಮಿಲಿಟರಿ ಅನ್ನುವಂಥದ್ದು ತಾನೇ ಆಡಳಿತವನ್ನು ನಡೆಸುವಂಥದ್ದನ್ನು ಪ್ರಾರಂಭ ಮಾಡಿದೆ. ಅದರ ವಿರುದ್ಧವಾಗಿ ಯಾರೆಲ್ಲ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತಿದ್ರು ಅಂಥವರ ನೂರಾರು ಮಂದಿಯ ಸಾವಿಗೆ ಕೂಡ ಈಗ ಆರ್ಮಿ ಅನ್ನುವಂಥದ್ದು ಕಾರಣ ಆಗಿದೆ. ವೈಲೆನ್ಸ್ ಅನ್ನ ಬ್ರೋಕ್ಔಟ್ ಮಾಡಿರ್ತಕ್ಕಂಥದ್ದು. ಇದರ ವಿರುದ್ಧವಾಗಿ ಜಗತ್ತಿನ ಹಲವಾರು ರಾಷ್ಟ್ರಗಳು ದನಿ ಎತ್ತಿದೆ. ಇಂಡಿಯಾವನ್ನು ಕೂಡ ಇನ್ಕ್ಲೂಡ್ ಮಾಡುವಂತೆ ರಾಷ್ಟ್ರಗಳು ಇದರ ವಿರುದ್ಧವಾಗಿ ಅವರು ಕಾರ್ಯಗಳನ್ನು ಮಾಡ್ತಾ ಇದೆ. US, ಯುರೋಪಿಯನ್ ಯೂನಿಯನ್, UK ನಂತ ರಾಷ್ಟ್ರಗಳು ಈಗಾಗಲೇ ಈ ಮಿಲಿಟರಿ ಬ್ರಾಸ್ ಮತ್ತು ಆರ್ಮಿ ಲಿಂಕ್ಡ್ ಬಿಸ್ನೆಸಸ್ನ ವಿರುದ್ಧವಾಗಿ ಸ್ಯಾಂಕ್ಷನ್ಸ್ಗಳನ್ನು ಕೂಡ ಇಂಪೋಸ್ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ವರ್ಷಗಳ ತನ್ನ ಹೋರಾಟದ ಫಲವಾಗಿ ಆಂಗ್ ಸಾನ್ ಸೂಕಿ ಅವರು ಈ ಕಂಟ್ರಿಯಲ್ಲಿ ಡೆಮೋಕ್ರಸಿ ಫುಲ್ಲಿ ಅಲ್ಲಿ ಎಸ್ಟಾಬ್ಲಿಷ್ ಆಗೋದಕ್ಕೆ ಕಾರಣ ಆಗಿದ್ರು. ಈ ಕಾರಣಕ್ಕಾಗಿ ಅವರೊಂದು ನೊಬೆಲ್ ಪ್ರೈಸ್ ಅನ್ನು ಕೂಡ ಪಡೆದಿರ್ತಕ್ಕಂಥ ನೊಬೆಲ್ ಪ್ರಶಸ್ತಿ ಪುರಸ್ಕೃತೆ ಆಗಿರ್ತಾರೆ. ಆದರೆ ಅವರ ಪಕ್ಷದ ಈ ತೀರ್ಪಿನ ವಿರುದ್ಧವಾಗಿ ಈಗ ಮಿಲಿಟರಿ ಅವರು ಅಲ್ಲಿ ರೂಲ್ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅವರು ಇಷ್ಟೆಲ್ಲ ಹೋರಾಟವನ್ನು ನಡೆಸಿ ತಂದಿರತಕ್ಕಂಥ ಪೂರ್ಣ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಈಗ ಮತ್ತೆ ಕ್ವೆಶನಬಲ್ ಸ್ಥಿತಿಗೆ ಬಂದು ನಿಂತಿರ್ತಕ್ಕಂಥದ್ದು. ಕಂಟ್ರಿ ಅನ್ನುವಂಥದ್ದು ಫೆಬ್ರವರಿ 1ನಿಂದ ಈ ಮಿಲಿಟರಿ ಔಸ್ಟಿಂಗ್ ಅನ್ನ, ಮಿಲಿಟರಿ ಕೂಪ್ ಅನ್ನ ಅಲ್ಲಿ ಕಾಣಬೇಕಾಗಿ ಬಂದಿದೆ. ಇದನ್ನು ವಿರೋಧಿಸೋದಕ್ಕೆ ಇತ್ತೀಚೆಗಷ್ಟೇ ಶಾಡೋ ಗವರ್ಮೆಂಟ್ ಒಂದನ್ನ ಆಂಗ್ ಸಾನ್ ಸೂಕಿ ಅವರ ಪಾರ್ಟಿ ಲೀಡರ್ಸ್ ಮತ್ತು ಇದನ್ನು ವಿರೋಧಿಸುವಂತ ಬೇರೆ ಬೇರೆ ಲೀಡರ್ಸ್ಗಳನ್ನು ಬಳಕೆ ಮಾಡಿಕೊಂಡು, ಮಿಲಿಟರಿ ಕೂಪನ್ನು ವಿರೋಧಿಸುವಂತ ಬೇರೆ ಬೇರೆ ಲೀಡರ್ಸ್ಗಳು ಸೇರಿಕೊಂಡು ಒಂದು ಶಾಡೋ ಗವರ್ಮೆಂಟ್ ಅನ್ನ ಕೂಡ ಫಾರ್ಮ್ ಮಾಡಿರ್ತಕ್ಕಂಥದ್ದು. ಜಗತ್ತಿನ ಮಾನವ ಹಕ್ಕುಗಳಿಗಾಗಿ ಹೋರಾಡುವಂಥ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನುವಂಥ NGO ಕೂಡ ಏಷ್ಯಾನ್ ಅನ್ನುವಂಥ ಒಂದು ಗ್ರೂಪಿಂಗ್ ಏನಿದೆ, ಈ ಗ್ರೂಪಿಂಗು ಮಯನ್ಮಾರ್ನಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಸನ್ನಿವೇಶವನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಿದೆ ಅನ್ನುವಂಥದ್ದು ಹಿಸ್ಟ್ರಿನಲ್ಲೇ ಒಂದು ಬಿಗ್ಗೆಸ್ಟ್ ಟೆಸ್ಟ್ನ ರೀತಿಯಲ್ಲಿ ಕಾಣ್ತಿದೆ ಅಂತ ಕೂಡ ಇವರು ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಮಿಲಿಟರಿ ಕೂಪ್ ಬರೋದಕ್ಕೆ ಹಿಂದೆಯೇ ಜನರಲ್ ಮಿನ್ ಅನ್ನುವಂಥವ್ರು ಆಲ್ರೆಡಿ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ಗಳನ್ನು ಫೇಸ್ ಮಾಡಬೇಕಾಗಿ ಬಂದಿತ್ತು. ಅವರ ಒಂದು ರೋಹಿಂಗ್ಯಾ ಕ್ರೈಸಿಸ್ ಅನ್ನು ಏನು ಕ್ರಿಯೇಟ್ ಮಾಡಿದ್ರು ಅದರ ವಿರುದ್ಧವಾಗಿ ಆರ್ಮೀಸ್ ರೋಲ್ ಇಂದ ರೋಹಿಂಗ್ಯಾ ಕ್ರೈಸಿಸ್ನ ವಿಚಾರಕ್ಕಾಗಿ ಅವರು ಈಗಾಗಲೇ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ಗಳನ್ನು ಫೇಸ್ ಮಾಡಬೇಕಾಗಿತ್ತು. 7.5 ಲಕ್ಷದಷ್ಟು ಮುಸ್ಲಿಂ ಮೈನಾರಿಟಿ ಗ್ರೂಪ್ ಅನ್ನುವಂಥದ್ದು 2017ರಲ್ಲಿ ಮಯನ್ಮಾರ್ನಿಂದ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಬೇಕಾಗಿ ಬರುತ್ತೆ. ಬ್ರೂಟಲ್ ಮಿಲಿಟರಿ ಕ್ರ್ಯಾಕ್ ಡೌನ್ ಅನ್ನು ಫೇಸ್ ಮಾಡೋದಕ್ಕೆ ಆಗದೆ ಅವರು ಹೊರದೇಶಗಳಿಗೆ ಹೋಗಬೇಕಾಗಿ ಬಂದಂಥ ಪರಿಸ್ಥಿತಿಯನ್ನು ಈಗಾಗಲೇ ಅವರು ಕಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಏಷ್ಯನ್ ಮೀಟ್ ಅನ್ನುವಂಥದ್ದು ನಡೀತಾ ಇದೆ. ಏಷ್ಯನ್ ಮೀಟ್ನಲ್ಲಿ ಮಯನ್ಮಾರ್ನಲ್ಲಿ ಬಂದಿರತಕ್ಕಂಥ ಮಯನ್ಮಾರ್ ಜುಂಟಾ ಏನು ಅಲ್ಲಿನ ಆಡಳಿತವನ್ನು ಸದ್ಯಕ್ಕೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇದೆ. ಏಷ್ಯಾನ್ ಗ್ರೂಪಿಂಗ್ನ ಈ ಮೀಟಿಂಗ್ನಲ್ಲಿ ಅದಕ್ಕೆ ಭಾಗವಹಿಸೋದಕ್ಕೆ ಅವಕಾಶ
ಅವಕಾಶವನ್ನು ಮಾಡಿಕೊಡ್ತಿರೋದರ ವಿರುದ್ಧವಾಗಿ ಇಲ್ಲಿ ಪ್ರೊಟೆಸ್ಟ್ಗಳು ನಡೀತಾ ಇರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಏಷ್ಯಾನ್ ಗ್ರೂಪಿನ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ. ದಿ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಹೇಳಿ ಗುರುತಿಸ್ಕೊಳ್ಳುವಂಥ ಒಂದು ರೀಜನಲ್ ಆರ್ಗನೈಸೇಷನ್ ಇದಾಗಿರ್ತಕ್ಕಂಥದ್ದು. ಈ ಒಂದು ರೀಜನ್ನಲ್ಲಿ ಪೊಲಿಟಿಕಲ್ ಸೋಷಿಯಲ್ ಸ್ಟೆಬಿಲಿಟಿ ಮತ್ತು ಟೆನ್ಷನ್ಸ್ಗಳು ಏನು ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ಆಗ್ತದೆ ಅದು ಆಗದೇ ಇರುವಂತೆ ನೋಡಿಕೊಳ್ಳುವಂಥದ್ದು ಇದರ ಮುಖ್ಯವಾದಂಥ ಒಂದು ಕಾರ್ಯ ಆಗಿದೆ. ಇದರ ಮೋಟೋ ಏನು ಅಂತಂದರೆ ಒನ್ ವಿಷನ್, ಒನ್ ಐಡೆಂಟಿಟಿ, ಒನ್ ಕಮ್ಯುನಿಟಿ ಅಂತ ಹೇಳಿ ಇದರ ಒಂದು ಮೋಟೋ ಆಗಿರ್ತಕ್ಕಂಥದ್ದು. ಏಷ್ಯಾನ್ ಸಂಸ್ಥೆಯಲ್ಲಿ 10 ಸದಸ್ಯ ರಾಷ್ಟ್ರಗಳನ್ನು ನಾವು ಕಾಣಬಹುದಾಗುತ್ತೆ. ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೀನ್ಸ್, ಸಿಂಗಪೂರ್, ಥೈಲ್ಯಾಂಡ್, ಬ್ರುನೈ, ವಿಯೆಟ್ನಾಂ, ಲಾವೋಸ್, ಮಯನ್ಮಾರ್ ಮತ್ತು ಕಾಂಬೋಡಿಯಾ. ಮಯನ್ಮಾರ್ ಕೂಡ ಇದರ ಭಾಗ ಆಗಿರೋದ್ರಿಂದ ಈಗ ಇದರ ಒಂದು ಸಮ್ಮಿಟ್ನಲ್ಲಿ ಮಯನ್ಮಾರ್ನ ಭಾಗವಾಗಿ ಮಯನ್ಮಾರಿನ ಜುಂಟಾ ಅನ್ನುವಂಥದ್ದು ಏನು ಮಿಲಿಟರಿ ಜುಂಟಾ ಇದೆ ಇದು ಅಫಿಷಿಯಲ್ ಆಗಿ ಮಯನ್ಮಾರ್ನ ರೆಪ್ರೆಸೆಂಟೇಟಿವ್ನ ರೂಪದಲ್ಲಿ ಏಷ್ಯಾನ್ ಮೀಟ್ನಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಇನ್ವೈಟ್ ಮಾಡಿರೋದನ್ನ ವಿರುದ್ಧವಾಗಿ ಪ್ರೊಟೆಸ್ಟರ್ಗಳು ಇಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಆರ್ಟಿಕಲ್ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಏಷ್ಯಾನ್ನ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಎಲ್ಲಿ ಕಾಣ್ತೇವೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಏಷ್ಯಾನ್ ಗುಂಪಿನಲ್ಲಿ ಭಾರತ ಸದಸ್ಯತ್ವವನ್ನು ಪಡೆದಿಲ್ಲ ಅಂದರೂ ಕೂಡ ಭಾರತ ಮತ್ತು ಏಷ್ಯಾನ್ನ ಒಂದು ಸಂಬಂಧಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಭಾರತದ ಮಟ್ಟಿಗೆ ಹೊಂದಿರುತ್ತೆ. ಯಾಕೆ ಅಂದರೆ ಇದು 3rd ಲಾರ್ಜೆಸ್ಟ್ ಮಾರ್ಕೆಟ್ ಇನ್ ದ ವರ್ಲ್ಡ್ ಅಂತಲೇ ಗುರುತಿಸ್ಕೊಳ್ಳುತ್ತೆ. ಲಾರ್ಜರ್ ದೆನ್ ಯುರೋಪಿಯನ್ ಯೂನಿಯನ್ ಮತ್ತು ನಾರ್ತ್ ಅಮೆರಿಕನ್ ಮಾರ್ಕೆಟ್ಸ್ಗಿಂತಲೂ ಕೂಡ ಇದು ದೊಡ್ಡದಾದಂಥ ಮಾರ್ಕೆಟ್ ಆಗಿರುತ್ತೆ. 6th ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ. ಏಷ್ಯಾದಲ್ಲಿ 3rd ಅಂತಲೇ ಗುರುತಿಸ್ಕೊಳ್ಳುತ್ತೆ. ಇನ್ನು ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗಳನ್ನು ಚೀನಾ, ಜಪಾನ್, ಸೌತ್ ಕೊರಿಯಾ, ಇಂಡಿಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನೊಟ್ಟಿಗೆ ಈ ಏಷ್ಯಾನ್ ಗ್ರೂಪಿಂಗ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗಳನ್ನು ಹೊಂದಿರತಕ್ಕಂಥದ್ದು. ಈ ಎಲ್ಲ ಕಾರಣದಿಂದ ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಇದರ ಕುರಿತಾಗಿ ಯಾವುದೇ ಪ್ರಿಲಿಮ್ಸ್ನಲ್ಲಿ ಅಥವಾ KPSC ಯಾವುದೇ ಪರೀಕ್ಷೆಗಳಲ್ಲಿ ನಾವು ಕ್ವೆಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಮುಂದಿನ ಆರ್ಟಿಕಲ್ ರಷ್ಯಾ ಸ್ಟಾರ್ಟ್ಸ್ ಪುಲ್ಲಿಂಗ್ ಬ್ಯಾಕ್ ಟ್ರೂಪ್ಸ್ ಫ್ರಮ್ ಉಕ್ರೇನ್ ಬಾರ್ಡರ್ ಅನ್ನೋದಾಗಿದೆ. ಉಕ್ರೇನ್ ಬಾರ್ಡರ್ನಲ್ಲಿ ರಷ್ಯಾ ತನ್ನ ಒಂದು ಟ್ರೂಪನ್ನು ಈಗಾಗಲೇ ಹೊಂದಿತ್ತು. ಆ ಟ್ರೂಪ್ಸ್ಗಳನ್ನು ಈಗ ವಾಪಸ್ ಕರೆಸ್ಕೊಳ್ಳುವಂಥ ನಿರ್ಧಾರವನ್ನು ರಷ್ಯಾ ಮಾಡ್ಕೊಂಡಿರ್ತಕ್ಕಂಥದ್ದು. ಉಕ್ರೇನ್ ಬಾರ್ಡರ್ನಲ್ಲಿದ್ದಂಥ ತನ್ನ ಟ್ರೂಪ್ಸ್ಗಳನ್ನು ತನ್ನ ಪರ್ಮನೆಂಟ್ ಬೇಸಿಸ್ಗಳಿಗೆ ವಾಪಸ್ ಕರೆಸ್ಕೊಳ್ಳುವಂಥ ಒಂದು ಕಾರ್ಯವನ್ನು ಈಗ ರಷ್ಯಾ ಮಾಡ್ತಾ ಇರ್ತಕ್ಕಂಥದ್ದು. ಉಕ್ರೇನಿಯನ್ ಪ್ರೆಸಿಡೆಂಟ್ ವೊಲೋಡಿಮಿರ್ ಝೆಲೆನ್ಸ್ಕಿ ಈ ಒಂದು ರಷ್ಯಾದ ನಡೆಯನ್ನು ವೆಲ್ಕಮ್ ಮಾಡಿರುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇವರು ನ್ಯಾಟೋವನ್ನು ಮತ್ತು ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ಗಳನ್ನು ಇದುವರೆಗೂ ಕೂಡ ವೆರಿ ಫರ್ಮ್ ಅಂಡ್ ಇಮಿಡಿಯೇಟ್ ಸಪೋರ್ಟ್ ಅನ್ನು ಉಕ್ರೇನ್ಗೆ ನೀಡಿದ್ದಕ್ಕಾಗಿ ಥ್ಯಾಂಕ್ಫುಲ್ ಆಗಿ ಇರೋದನ್ನು ಕೂಡ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದರ ಬಗ್ಗೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಆರ್ಟಿಕಲ್ಸ್ ಬರ್ತಾ ಇರುತ್ತೆ. ಆಗ ಅದ್ರ ಬಗ್ಗೆ ಹೆಚ್ಚಿನ ಡಿಸ್ಕಷನ್ ಅನ್ನು ಮಾಡೋಣ. ಇಂದಿನ ಒಂದು ಎಡಿಟೋರಿಯಲ್ ಅನ್ನು ಡಿಸ್ಕಸ್ ಮಾಡೋಣ. ಇನ್ಫರ್ನಲ್ ಇನ್ಫೆರ್ನೋಸ್ ಅನ್ನುವಂಥ ಈ ಎಡಿಟೋರಿಯಲ್ನಲ್ಲಿ ಇತ್ತೀಚೆಗೆ ಆಗ್ತಿರ್ತಕ್ಕಂಥ ಹಾಸ್ಪಿಟಲ್ ಬ್ಲೇಸಸ್ನ ಬಗ್ಗೆ ಮಾತನಾಡಲಾಗ್ತಾ ಇದೆ. ಮುಖ್ಯವಾಗಿ ನಿನ್ನೆಯಷ್ಟೇ ಮಹಾರಾಷ್ಟ್ರದ ಸಬರ್ಬನ್ ಏರಿಯಾದಲ್ಲಿರುವಂಥ ವಿರಾರ್ ಅನ್ನುವಂಥ ಪ್ಲೇಸ್ನಲ್ಲಾಗಿರ್ತಕ್ಕಂಥ ಒಂದು ಸ್ಮಾಲ್ ICU ಹಾಸ್ಪಿಟಲ್ನಲ್ಲಿ ಉಂಟಾದಂಥ ಅಗ್ನಿ ದುರಂತದಲ್ಲಿ 14ಕ್ಕೂ ಹೆಚ್ಚು ಕೋವಿಡ್ ಪೇಷಂಟ್ಸ್ಗಳು ಸಾವಿಗೆ ಈಡಾಗಿರೋದನ್ನು ಈ ಆರ್ಟಿಕಲ್ ನಮಗೆ ತಿಳಿಸುವಂಥದ್ದು. ಈಗ ಮಹಾರಾಷ್ಟ್ರದಲ್ಲಿ ಆನ್ ಆನ್ ಆವ್ರೇಜ್ ದಿನವೊಂದಕ್ಕೆ 60,000ದಷ್ಟು ಕೇಸಸ್ಗಳನ್ನು ಕಾಣ್ತಾ ಇದ್ದಾವೆ. ಫ್ಯೂ 100 ಲೈಫ್ಸ್ನಷ್ಟು ಪ್ರತಿದಿನವೂ ಕೂಡ ಅಲ್ಲಿ ಕಳ್ಕೊಳ್ತಾ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸೆಕೆಂಡ್ ವೇವ್ ಇಷ್ಟು ಹೆಚ್ಚಿನದಾಗಿ ಮಹಾರಾಷ್ಟ್ರವನ್ನು ಹಿಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಇನ್ಸ್ಟಿಟ್ಯೂಷನ್ನ ಕೊರತೆ ಅನ್ನುವಂಥದ್ದು ಮಹಾರಾಷ್ಟ್ರದಲ್ಲಿ ಎದ್ದು ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ಈ ರೀತಿಯಾದಂಥ ಅಗ್ನಿ ದುರಂತಗಳು ಹೆಚ್ಚಿನದಾಗಿ ಆಗಿ COVID-19 ಪೇಷಂಟ್ಸ್ಗಳನ್ನು ಬಲಿ ತಗೊಳ್ತಾ ಇದೆ ಅಂತ ಅಂದರೆ ಇದು ಸಾಕಷ್ಟು ಮರ್ಸಿಲೆಸ್ ಆಗಿ ಕೂಡ ಕಾಣಿಸ್ತಾ ಇರ್ತಕ್ಕಂಥದ್ದು. ಆಕ್ಸಿಜನ್ಸ್ಗಳಲ್ಲಿ 7 ಲಕ್ಷಕ್ಕೂ ಹೆಚ್ಚು ಆಕ್ಟಿವ್ ಕೇಸಸ್ಗಳನ್ನು ನಾವಿವಾಗ ಕರೋನಾದ ಹಿನ್ನೆಲೆಯಲ್ಲಿ ಕಾಣಬೇಕಾಗಿ ಬಂದಿದೆ. ಇಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರಕ್ಕೆ ಆಕ್ಸಿಜನ್ ಸಪೋರ್ಟ್ ಅನ್ನುವಂಥದ್ದು ರಿಕ್ವೈರ್ಮೆಂಟ್ ಇದೆ ಮತ್ತು ಹಾಸ್ಪಿಟಲ್ಸ್ಗಳು ಅಲ್ಲಿನ ಒಂದು ಲಿಮಿಟನ್ನು ಸ್ಟ್ರೆಚ್ ಮಾಡಬೇಕಾದಂಥ ಒಂದು ಅವಶ್ಯಕತೆ ಕೂಡ ಇದೆ. ನಂಬರ್ ಆಫ್ ಫೆಸಿಲಿಟೀಸ್ ಅನ್ನುವಂಥದ್ದು ಸಿಂಪ್ಲಿ ಈ ಒಂದು ಪರ್ಪಸ್ಗೆ ಅಂತ ಬಿಲ್ಟ್ ಮಾಡಿದ್ದಂಥದ್ದಲ್ಲ. ಸದ್ಯಕ್ಕೆ ಈಗ ಆದಷ್ಟು ಶೀಘ್ರದಲ್ಲಿ ಏನು ಮಾಡ್ಬೋದು ಅಂಥ ಸ್ಮಾಲ್ ಇನ್ಸ್ಟಿಟ್ಯೂಷನ್ಸ್ಗಳು ಅಲ್ಲಿ ತಲೆ ಎತ್ತುತ್ತಾ ಇದ್ದಾವೆ. ಉದಾಹರಣೆಗೆ ನಾವು ನೋಡೋದಾದರೆ ಮುಂಬೈನ ಬ್ಯಾಂಡಪ್ ಏರಿಯಾನಲ್ಲಿರುವಂಥ ಒಂದು ಮಾಲ್ನಲ್ಲಿ ಇದೇ ರೀತಿಯಾದಂಥ ಒಂದು ಕೋವಿಡ್ ಹಾಸ್ಪಿಟಲ್ ಅನ್ನು ಕ್ರಿಯೇಟ್ ಮಾಡಲಾಗಿತ್ತು. ಕಳೆದ ತಿಂಗಳಿನಲ್ಲಿ ಈ ರೀತಿಯ ಅಗ್ನಿ ದುರಂತದಲ್ಲಿ ಅಲ್ಲಿ ಸಾಕಷ್ಟು ಮಂದಿ ಸಾವಿಗೀಡಾಗಬೇಕಾಗಿ ಬಂತು. ಈ ರೀತಿಯ COVID-19 ಹಾಸ್ಪಿಟಲ್ಸ್ಗಳಲ್ಲಿ ಫೈರ್ಸ್ಗಳು ರಿಪೋರ್ಟ್ ಆಗ್ತಿರ್ತಕ್ಕಂಥದ್ದು ಇದೇ ಮೊದಲೇನಲ್ಲ. ಕಳೆದ ವರ್ಷದ ಫಸ್ಟ್ ಪೀಕ್ ಏನಿತ್ತು ಪ್ಯಾಂಡಮಿಕ್ದು ಅದನ್ನು ಆ ಸಂದರ್ಭದಲ್ಲೂ ಕೂಡ ನಾವು ಮಹಾರಾಷ್ಟ್ರ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು ಈ ಎಲ್ಲ ರಾಜ್ಯಗಳಲ್ಲಿ COVID-19 ಕಳೆದ ವರ್ಷದಲ್ಲಿಯೇ ಆ ಪೀಕ್ನಲ್ಲಿದ್ದಂಥ ಸಂದರ್ಭದಲ್ಲಿಯೇ ಈ ರೀತಿಯ ಅಗ್ನಿ ಸಂಭವಗಳು ಅಗ್ನಿ ದುರಂತಗಳ ಆದಂಥದ್ದನ್ನು ನಾವು ಕಾಣಬಹುದಾಗುತ್ತೆ. ಹಾಗಾಗಿ ಸ್ಟೇಟ್ ಅಥಾರಿಟೀಸ್ಗಳು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ ಮಾಡಿ ಅವುಗಳಿಂದ ಪಾಠ ಕಲಿಬೇಕಾಗುತ್ತೆ. ಪೇಷಂಟ್ಸ್ಗಳನ್ನು ಲೈಫನ್ನು ಸೇವ್ ಮಾಡೋದಕ್ಕೆ ಏನನ್ನ ಮಾಡಬೇಕು ಅನ್ನುವಂಥ ಚೆಕ್ ಲಿಸ್ಟ್ ರೆಡಿ ಮಾಡಿಕೊಂಡು ಆ ಕಾರ್ಯವನ್ನು ಅವರು ಕಾರ್ಯಗತಗೊಳಿಸಬೇಕಾಗುತ್ತೆ. ಫೈರ್ ಸೇಫ್ಟಿ ಗೈಡ್ಲೈನ್ಸ್ ಅನ್ನುವಂಥದ್ದನ್ನು ಏನೀಗಾಗಲೇ ಹಾಸ್ಪಿಟಲ್ಸ್ಗಳಿಗೆ ಸೆಂಟರ್ ಅನ್ನುವಂಥದ್ದು ಸೆಪ್ಟೆಂಬರ್ ಲಾಸ್ಟ್ ಇಯರ್ನಲ್ಲಿ ಇಶ್ಯೂ ಮಾಡಿದೆ. ಅದನ್ನು ಪ್ರಯಾರಿಟೈಸ್ ಮಾಡಬೇಕಾಗುತ್ತೆ. ಸ್ಟ್ರಿಕ್ಟ್ ಕಂಪ್ಲೈನ್ಸ್ ಸ್ಟ್ರಾಟಜಿ ಅನ್ನುವಂಥದ್ದು ಬೇಕಾಗುತ್ತೆ. ಥರ್ಡ್ ಪಾರ್ಟಿ ಅಕ್ರಿಡಿಯೇಷನ್ ಆನ್ ಸೇಫ್ಟಿ ಅನ್ನುವಂಥದ್ದು ಮೊದಲಿಗೆ ಆಗಬೇಕಾಗುತ್ತೆ ಮತ್ತು ಫೈರ್ ರೆಸ್ಪಾನ್ಸ್ ಪ್ಲಾನ್ ಅನ್ನು ಅಡಾಪ್ಷನ್ ಮಾಡಿಕೊಳ್ಳುವಂಥದ್ದು ಕೂಡ ಮುಖ್ಯವಾದಂಥ ಒಂದು ಅಂಶ ಆಗುತ್ತೆ. ಮಹಾರಾಷ್ಟ್ರದ ಕಂಟೆಸ್ಟ್ನಲ್ಲಿ ನಾವು ನೋಡೋದಾದರೆ ಈ ರೀತಿಯ ಡೆವಾಸ್ಟೇಟಿಂಗ್ ಫೈರ್ಸ್ ಅನ್ನುವಂಥದ್ದು ರಿಕರಿಂಗ್ ಆಗಿ ಅಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸರಿಯಾದಂಥ ಆಡಿಟನ್ನು ಕಾಂಪ್ರಿಹೆನ್ಸಿವ್ ಆಡಿಟನ್ನು ಚೀಫ್ ಮಿನಿಸ್ಟರ್ ಅವರು ಮಾಡಲೇಬೇಕಾಗುತ್ತೆ.
ಆದರೆ ಈ ರೀತಿಯ ಸೀರಿಯಸ್ ಹಾಸ್ಪಿಟಲ್ ಫೈರ್ಸ್ಗಳಿಗೆ ಯಾವುದೇ ಒಂದು ಕೊನೆ ಅನ್ನುವಂಥದ್ದು ಕಾಣೋದಕ್ಕೆ ನಮಗೆ ಸಿಗ್ತಾ ಇಲ್ಲ. ಯಾವ ರೀತಿಯಾಗಿ ಜುಡಿಷಿಯಲ್ ಓವರ್ಸೈಟ್ ಅನ್ನುವಂಥದ್ದು ಸಿಸ್ಟಮಿಕ್ ಎನ್ಕ್ವೈರೀಸ್ಗಳನ್ನು ಮಾಡ್ತಾ ಇದೆ, ಯಾವ ವಿಚಾರದಲ್ಲಿ ಅಂದರೆ ಕೋವಿಡ್-19 ಸ್ಪ್ರೆಡಿಂಗ್ನ ವಿಚಾರದಲ್ಲಿ, ಆಕ್ಸಿಜನ್ ಸಪ್ಲೈನ ವಿಚಾರದಲ್ಲಿ ಸುವೋಮೋಟೋ ಕೇಸಸ್ಗಳನ್ನು ತಗೊಂಡು 10ಕ್ಕೂ ಹೆಚ್ಚು ಹೈಕೋರ್ಟ್ಸ್ಗಳು ಮತ್ತು ಸುಪ್ರೀಂ ಕೋರ್ಟು ಸುವೋಮೋಟೋ ಕಾಗ್ನಿಸೆನ್ಸ್ನ ಮೇಲೆ ಪ್ಯಾಂಡಮಿಕ್ ಮ್ಯಾನೇಜ್ಮೆಂಟನ್ನು, ಅವೈಲಬಿಲಿಟಿ ಆಫ್ ಆಕ್ಸಿಜನ್ಸನ್ನು, ಎಸೆನ್ಷಿಯಲ್ ಡ್ರಗ್ಸ್ಗಳನ್ನು ಯಾವ ರೀತಿಯಾಗಿ ದೊರಕಿಸ್ಕೊಡ್ತಾ ಇದ್ದಾರೆ, ವ್ಯಾಕ್ಸಿನೇಷನನ್ನು ಯಾವ ರೀತಿಯಾಗಿ ಮಾಡ್ತಿದ್ದಾರೆ, ಲಾಕ್ಡೌನನ್ನು ಮಾಡೋದರ ಡಿಕ್ಲರೇಷನ್ ಬಗ್ಗೆ ಸುವೋಮೋಟೋ ಕೇಸಸ್ಗಳನ್ನು ತಗೊಂಡು ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಒಂದಷ್ಟು ಜಡ್ಜ್ಮೆಂಟ್ಸನ್ನು ತರ್ತಾ ಇದೆ. ಅದೇ ರೀತಿಯಾಗಿ ಈ ರೀತಿಯಾಗಿ ಹೆಚ್ಚಿನದಾಗಿ ಆಗ್ತಿರ್ತಕ್ಕಂಥ ಅಗ್ನಿ ದುರಂತಗಳ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಸ್ಗಳು ಹೆಚ್ಚಿನ ಒಂದು ಗಮನವನ್ನು ಸುವೋಮೋಟೋ ಆಗಿ ನೀಡಿದಾಗ ಮಾತ್ರವೇ ಈ ರೀತಿಯ ಆಕ್ಸಿಡೆಂಟ್ಸ್ಗಳಿಗೆ ಒಂದು ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಅನ್ನುವಂತೆ ಇಲ್ಲಿ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಸ್ಟೇಟ್ ಬ್ಯೂರೋಕ್ರಸಿಸ್ಗಳು ಸಾಕಷ್ಟು ಅಚೀವ್ಮೆಂಟನ್ನು ಮಾಡ್ಬೋದಾಗುತ್ತೆ. ಡಿಲಿಜೆಂಟ್ಲಿ ಎಕ್ಸಿಸ್ಟಿಂಗ್ ರೆಗ್ಯುಲೇಷನ್ಸ್ಗಳನ್ನು ಅವರು ಇಂಪ್ಲಿಮೆಂಟ್ ಮಾಡಲೇಬೇಕಾಗತ್ತೆ. ಪ್ರೊಫೆಷನಲ್ ನಾಲೆಡ್ಜ್ ಬೇಸ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಫೀಚರ್ಸ್ಗಳಿಗೆ ಅವೈಲಬಲ್ ಆಗಿರಬೇಕಾಗತ್ತೆ. ICUಸ್ಗಳಿಗೆ ಎಕ್ಸಾಸ್ಟ್ ಸಿಸ್ಟಮನ್ನು ತಪ್ಪದೇ ಅಳವಡಿಸಬೇಕಾಗಿರುವಂಥದ್ದು ಮತ್ತು ವೆಂಟಿಲೇಷನ್ ಕಟ್ಔಟ್ ಅನ್ನುವಂಥದ್ದು ಈ ಬ್ಲೇಸ್ ಆಗುವಂಥ ಬ್ಲೇಸನ್ನು ಸ್ಟಾಪ್ ಮಾಡುವಂಥದ್ದಕ್ಕೆ ವೆಂಟಿಲೇಷನ್ ಕಟ್ಔಟ್ ಅನ್ನುವಂಥದ್ದು ಬೇಕಾಗುತ್ತೆ. ಪೀರಿಯಾಡಿಕ್ ಮೇಂಟೆನೆನ್ಸ್ ಆಫ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್ಗಳು ನಡೀಲೇಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಈ ರೀತಿ ಬ್ಲೇಸ್ ಆದಂಥ ಸಂದರ್ಭದಲ್ಲಿ ಎವ್ಯಾಕ್ಯುಯೇಷನ್ ಪ್ಲಾನ್ ಇರಬೇಕಾಗುತ್ತೆ. ಈ ರೀತಿಯ ಸಿಕ್ ಪೇಷಂಟ್ಸ್ಗಳಿಗೆ ಕೆಲವೊಂದು ಸಂದರ್ಭದಲ್ಲಿ ಅವರು ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟನ್ನು ಅವರಿಗೆ ಅಟ್ಯಾಚ್ ಮಾಡಬೇಕಾದಂಥ ಸನ್ನಿವೇಶ ಕೂಡ ಇರ್ಬೋದಾಗಿರುತ್ತೆ. ಆ ರೀತಿ ಆ ಎಕ್ವಿಪ್ಮೆಂಟ್ನ ಸಮೇತವಾಗಿ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಎವ್ಯಾಕ್ಯುಯೇಷನ್ ಪ್ಲಾನ್ ಕೂಡ ಅವರಲ್ಲಿ ರೆಡಿ ಇರಬೇಕಾಗುತ್ತೆ. ಅನ್ಡೌಟೆಡ್ಲಿ ಇಂಥ ಸಂದರ್ಭದಲ್ಲಿ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಪೇಷಂಟ್ಸ್ಗಳು ಇದ್ದು ಈಗ ಅರ್ಜೆನ್ಸಿನಲ್ಲಿ ಹಾಸ್ಪಿಟಲ್ಸ್ಗಳನ್ನು ಕ್ರಿಯೇಟ್ ಮಾಡ್ತಿರ್ತಕ್ಕಂಥ ಈ ರೀತಿಯ ಸಂದರ್ಭದಲ್ಲಿ ಪೋರ್ಲಿ ಡಿಸೈನ್ ಆಗಿರ್ತಕ್ಕಂಥ ಈ ಹಾಸ್ಪಿಟಲ್ಸ್ಗಳನ್ನು ಹೈ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ಗಳನ್ನು ಒಂದೇ ಬಾರಿಗೆ ತರಬೇಕು ಅಂತಂದರೆ ಅದು ಸಾಕಷ್ಟು ಕಷ್ಟ ಆಗುವಂಥ ಅಂಶ. ಆದರೂ ಕೂಡ ಇಷ್ಟು ಹೆಚ್ಚಿನ ಸಂಖ್ಯೆಯ ಬೆಂಕಿ ದುರಂತಗಳು ಆಗ್ತಾ ಇರುವಾಗ ಅವು ಈ ರೀತಿ ಆಗದೆ ಇರುವಂತೆ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿಯನ್ನು ಸುಪ್ರೀಂ ಕೋರ್ಟು ಕೂಡ ಸುವೋಮೋಟೋ ಆಗಿ ತಗೊಂಡು ಇದ್ರ ಬಗ್ಗೆ ಹೆಚ್ಚಿನ ಆ್ಯಕ್ಷನ್ಸ್ಗಳನ್ನು ತಗೊಳ್ಬೇಕು. ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ಪ್ರಾಮುಖ್ಯತೆಯನ್ನು ನೀಡೋದ್ರ ಮುಖಾಂತರವಾಗಿ ಈಗ ಇರುವಂಥ ಗೈಡ್ಲೈನ್ಸ್ಗಳನ್ನು ಸ್ಟ್ರಿಕ್ಟ್ ಆಗಿ ಕಂಪ್ಲೈನ್ಸ್ ಮಾಡಬೇಕು ಆ ಗೈಡ್ಲೈನ್ಸ್ಗಳಿಗೆ ಅನ್ನುವಂಥದ್ದನ್ನು ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಈ ರೀತಿಯ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಇಂಥ ಅಗ್ನಿ ದುರಂತಗಳು ಹೆಚ್ಚಿನದಾಗಿ ಆಗ್ತಾನೆ ಹೋದರೆ ಜನಗಳಿಗೆ ಸರ್ಕಾರದ ಮೇಲಿರುವಂಥ ಭರವಸೆ ಕೂಡ ಹೋಗುತ್ತೆ ಅಂತ ಅಂದರೆ ತಪ್ಪಾಗೋದಿಲ್ಲ. ಪೇಷಂಟ್ಸ್ಗಳು ಕೂಡ ಹಾಸ್ಪಿಟಲ್ಸ್ಗಳಿಗೆ ಅಡ್ಮಿಟ್ ಆಗುವಾಗ ಈ ರೀತಿಯ ಫೈರ್ ಸೇಫ್ಟಿ ಮೆಷರ್ಸ್ಗಳನ್ನು ಅವರು ಮಾಡಿದಾರೋ ಇಲ್ವೋ ಅನ್ನುವಂಥದ್ದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅಂಥ ಹಾಸ್ಪಿಟಲ್ಸ್ಗಳಿಗೆ ಹೋಗಬೇಕಾಗುತ್ತೆ ಅನ್ನುವಂಥದ್ದು ಲೇಖಕರ ಒಂದು ಅಭಿಪ್ರಾಯ. ಆದರೆ ಹಾಸ್ಪಿಟಲ್ಸ್ಗಳ ಬೆಡ್ಸ್ಗಳೇ ದೊರೀತಿಲ್ಲ ಅನ್ನುವಂಥ ಒಂದು ಸ್ಥಿತಿಯನ್ನು ನಾವಿವತ್ತು ತಲುಪಿರುವಾಗ ಇವುಗಳನ್ನು ಅವರು ಈ ಸೇಫ್ಟಿ ಮೆಷರ್ಸ್ಗಳನ್ನು ಫಾಲೋ ಮಾಡಿದಾರ ಅಂತ ಹೇಳಿ ಪೇಷಂಟ್ಸು ಆಲೋಚನೆ ಮಾಡುವಂಥ ಸ್ಥಿತಿಯಲ್ಲಂತೂ ಇವತ್ತು ಖಂಡಿತ ಇಲ್ಲ. ಅವರಿಗೆ ದೇ ಹ್ಯಾವ್ ನೋ ಅದರ್ ಆಪ್ಷನ್ ಆಗಿದೆ. ಬೆಡ್ಸ್ಗಳು ಸಿಗೋದೇ ಅಪರೂಪ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸೇಫ್ಟಿ ಮೆಷರ್ಸ್ಗಳನ್ನು ಫಾಲೋ ಮಾಡಿದಾರ ಅನ್ನೋದನ್ನು ಚೆಕ್ ಮಾಡುವಂಥ ಒಂದು ಆಪ್ಷನ್ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಈ ರೀತಿ ಸೇಫ್ಟಿ ಮೆಷರ್ಸ್ಗಳನ್ನು ಅವ್ರು ಪಾಲಿಸಲೇಬೇಕಾದಂಥದ್ದು ನೋಡುವಂಥ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳು ತಗೊಳ್ಬೇಕು. ಮುಂದಿನ ದಿನಗಳಲ್ಲಿ ಇಂಥ ಅವಘಡಗಳು ಆಗದೇ ಇರುವಂತೆ ಈಗಾಗಿರ್ತಕ್ಕಂಥ ಅವಘಡಗಳಿಂದ ಒಳ್ಳೆ ಪಾಠಗಳನ್ನು ಕಲಿತು ನೋಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಮತ್ತು ಆರ್ಟಿಕಲ್ನ ಅಭಿಪ್ರಾಯ ಆಗಿದೆ. ನಾವು ಕೇಳಿರುವಂಥ ಪ್ರಶ್ನೆಗಳಿಗೆ ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರಗಳನ್ನು ನೀಡಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.